ತಂದೆಯ ನಿಧನದ ನಂತರ ಗಂಡು ಮಕ್ಕಳು ತಾಯಿಯನ್ನ ವೃದ್ಧಾಶ್ರಮಕ್ಕೆ ಬಿಟ್ಟು ಸಮಸ್ತ ಆಸ್ತಿಯನ್ನ ಹಂಚಿಕೊಂಡರು. ಸ್ವಲ್ಪ ಸಮಯದ ನಂತರ ಹಿರಿಯ ಮಗ ತಾಯಿಯನ್ನ ಭೇಟಿಯಾಗಲು ಹೋದಾಗ ಅಲ್ಲಿ ತಾಯಿಯ ಹಾಸಿಗೆ ಮೇಲೆ ಹಳೆಯ ಪತ್ರವೊಂದು ಸಿಕ್ಕಿತು. ಅದು ತಂದೆ ಸಾಯುವ ಮುನ್ನ ಬರೆದಿದ್ದ ಪತ್ರವಾಗಿತ್ತು. ಆ ಪತ್ರವನ್ನ ಓದಿದ ಮಗ ಹುಚ್ಚನಂತೆ ಕಿರುಚುತ್ತಾ ಬರಿಗಾಲಿನಲ್ಲಿ ಮನೆಯ ಕಡೆಗೆ ಓಡಿದನು. ತಾನು ಸಹೋದರರಿಗೆ ಅವರು ಯಾವ ತಾಯಿಯನ್ನ ವೃದ್ಧಾಶ್ರಮದಲ್ಲಿ ಬಿಟ್ಟು ಬಂದಿದ್ದಾರೋ ಆಕೆ ನಿಜವಾಗಿಯೂ ನಗರದ ದುಬಾರಿ ಪ್ರದೇಶದಲ್ಲಿರುವ ಭಕ್ತಿ ದ್ವಾರದಲ್ಲಿರುವ 3 ಅಂತಸ್ತಿನ ಐಷಾರಾಮಿ ಬಂಗಲೆಗೆ ಸೇರಿದವಳು ಎಂದು ಹೇಳಲು ಆತುರನಾಗಿದ್ದನು. ಆ ಬಂಗಲೆಯ ಮುಂಭಾಗದಲ್ಲಿ ಅಮೃತ ಶಿಲೆಯಲ್ಲಿ ಮಂಗಳ ಸದನ ಎಂದು ಬರೆಯಲಾಗಿತ್ತು. ಆ ಮನೆಯು ನೋಡುವವರ ಕಣ್ಣು ಕುಕ್ಕುವಂತಹ ಸೌಂದರ್ಯವನ್ನು ಹೊಂದಿತ್ತು. ಆದರೆ ಅದರ ಗೋಡೆಗಳ ಹಿಂದೆ ಈಗ ಆ ನೆಮ್ಮದಿ ಉಳಿದಿರಲಿಲ್ಲ. ಅದು ಒಂದಾನೊಂದು ಕಾಲದಲ್ಲಿ ಈ ಮನೆಯ ಗುರುತಾಗಿತ್ತು. ಏಕೆಂದರೆ ಆ ಮನೆಯ ಆಧಾರ ಸ್ತಂಭವಾಗಿದ್ದ ಸತ್ಯಮೂರ್ತಿ ಈ ಪ್ರಪಂಚದಿಂದ ನಿರ್ಗಮಿಸಿದ್ದರು. ಉಳಿದವರು ಅವರ ವಿಧವೆ ಮಂಗಳದೇವಿ ಹಾಗೂ 3 ಯುವ ಗಂಡು ಮಕ್ಕಳಾದ ಅವಿನಾಶ್, ಅಲೋಕ್ ಮತ್ತು ಸೌರಭ್. ಇವರು ತಮ್ಮ ತಮ್ಮ ಹೆಂಡತಿಯರೊಂದಿಗೆ ಅದೇ ಮನೆಯಲ್ಲಿ ವಾಸಿಸುತ್ತಿದ್ದರು. ಮಂಗಳದೇವಿ ತಮ್ಮ ಇಡೀ ಜೀವನವನ್ನ ಈ 3 ಮಕ್ಕಳನ್ನ ಕಣ್ಣಿನ ರೆಪ್ಪೆಯಂತೆ ಕಾಪಾಡುವಲ್ಲಿ ಕಳೆದಿದ್ದರು ಮತ್ತು ಅವರ ಪಾಲನೆಯಲ್ಲಿ ಎಂದಿಗೂ ಯಾವುದೇ ಕೊರತೆ ಬಾರದಂತೆ ನೋಡಿಕೊಂಡಿದ್ದರು. ಅವರು ಮಮತೆ ಎಂಬ ಪದಕ್ಕೆ ಹೊಸ ಅರ್ಥವನ್ನ ನೀಡಿದ ತಾಯಿಯಾಗಿದ್ದರು. ಅವರ ದಿನವು ಮಕ್ಕಳ ಮುಖ ನೋಡುವುದರೊಂದಿಗೆ ಪ್ರಾರಂಭವಾಗುತ್ತಿತ್ತು ಮತ್ತು ಅವರ ಸುರಕ್ಷತೆಗಾಗಿ ಪ್ರಾರ್ಥಿಸುವುದರೊಂದಿಗೆ ಕೊನೆಗೊಳ್ಳುತ್ತಿತ್ತು. ಸತ್ಯಮೂರ್ತಿಯವರ ನಿಧಾನವಾಗಿ ಸ್ವಲ್ಪ ಸಮಯ ಕಳೆದಿತ್ತು. ಅಷ್ಟರಲ್ಲೇ ಮನೆಯ ವಾತಾವರಣ ಬದಲಾಗತೊಡಗಿತು. ಸತ್ಯಮೂರ್ತಿಯವರು ಬಹಳ ಕಷ್ಟಪಟ್ಟು ಮತ್ತು ಶ್ರದ್ಧೆಯಿಂದ ಕಟ್ಟಿದ ಉದ್ಯಮ ಈಗ ಮಕ್ಕಳ ಕೈಯಲ್ಲಿತ್ತು. ಆದರೆ ಬಹುಶಃ ಆ ಅನುಭವ ಮತ್ತು ಅದೃಷ್ಟ ತಂದೆಯೊಂದಿಗೆ ಹೊರಟು ಹೋಗಿತ್ತು ಎನಿಸುತ್ತದೆ. ಏಕೆಂದರೆ ಕಳೆದ ಕೆಲವು ತಿಂಗಳುಗಳಿಂದ ಕಾರ್ಖಾನೆಯಲ್ಲಿ ಸತತ ನಷ್ಟವಾಗುತ್ತಿತ್ತು ಮತ್ತು ಮಾರುಕಟ್ಟೆಯಲ್ಲಿ ಅವರ ಹೆಸರು ಮುಳುಗುತ್ತಿತ್ತು. ಇದರಿಂದಾಗಿ 3 ಸಹೋದರರು ತುಂಬ ಚಿಂತಿತರಾಗಿದ್ದರು. ಅವಿನಾಶ್ ಎಲ್ಲರಿಗಿಂತ ದೊಡ್ಡವನು ಮತ್ತು ಅವನ ಮದುವೆಯಾಗಿ 5 ವರ್ಷಗಳಾಗಿದ್ದವು. ಮನೆಯ ಹಿರಿಯ ಸೊಸೆಯಾಗಿದ್ದ ಕಾರಣ ಅವಿನಾಶ್ನ ಪತ್ನಿ ಕಾಜಲ್ ತನ್ನ ಅಧಿಕಾರ ಚಲಾಯಿಸಲು ಬಯಸುತ್ತಿದ್ದಳು. ಅಲೋಕ್ನ ಪತ್ನಿ ನೇಹಾ ಮತ್ತು ಕಿರಿಮಗ ಸೌರಭ್ನ ಪತ್ನಿ ರೀಮಾ ಕೂಡ ಈಗ ಈ ಅವಿಭಕ್ತ ಕುಟುಂಬದ ವ್ಯವಸ್ಥೆಯಿಂದ ಬೇಸತ್ತಿದ್ದರು. ಮಂಗಳದೇವಿ ತಮ್ಮ ಕೋಣೆಯಲ್ಲಿ ಹೆಚ್ಚಿನ ಸಮಯವನ್ನು ದೇವರ ಪೂಜೆಯಲ್ಲಿ ಕಳೆಯುತ್ತಿದ್ದರು. ಅವರು ತಮ್ಮ ಸ್ವರ್ಗಸ್ಥ ಪತಿಯನ್ನ ನೆನಪಿಸಿಕೊಳ್ಳುತ್ತಿದ್ದರು ಅಥವಾ ಮಕ್ಕಳು ಯಾವಾಗ ಕೆಲಸದಿಂದ ಹಿಂತಿರುಗುತ್ತಾರೆ ಎಂದು ಕಾಯುತ್ತಿದ್ದರು. ಇದರಿಂದ ಅವರು ತಮ್ಮ ಕೈಯಾರೆ ಮಕ್ಕಳಿಗೆ ಊಟ ಬಡಿಸಬಹುದಿತ್ತು. ಆದರೆ ಈಗ ಮನೆಯ ವಾತಾವರಣ ಬದಲಾಗುತ್ತಿರುವುದು ಅವರಿಗೆ ಅರಿವಾಗುತ್ತಿತ್ತು. ಮೊದಲೆಲ್ಲ ಮಕ್ಕಳು ಮನೆಗೆ ಬಂದಾಗ ಮೊದಲು ತಾಯಿಯ ಕೋಣೆಗೆ ಹೋಗುತ್ತಿದ್ದರು. ಆದರೆ ಈಗ ಅವರು ನೇರವಾಗಿ ತಮ್ಮ ತಮ್ಮ ಕೋಣೆಗಳಿಗೆ ಹೋಗುತ್ತಿದ್ದರು. ಮಕ್ಕಳ ಈ ನಡವಳಿಕೆಯಿಂದ ಮಂಗಳದೇವಿಯ ಮನಸ್ಸಿನಲ್ಲಿ ಒಂದು ಅಜ್ಞಾತ ಭಯ ನೆಲೆಸಿತ್ತು. ಆದರೆ ಅವರು ಮೌನವಾಗಿದ್ದರು. ಏಕೆಂದರೆ ಅವರು ತಮ್ಮ ಮಕ್ಕಳನ್ನು ಅತಿಯಾಗಿ ಪ್ರೀತಿಸುತ್ತಿದ್ದರು ಮತ್ತು ತಮ್ಮ ಕಾರಣದಿಂದ ಮನೆಯಲ್ಲಿ ಯಾವುದೇ ತೊಂದರೆ ಉಂಟಾಗುವುದನ್ನು ಬಯಸುತ್ತಿರಲಿಲ್ಲ. ಇನ್ನೊಂದೆಡೆ ವ್ಯವಹಾರದಲ್ಲಿ ನಷ್ಟ ಹೆಚ್ಚಾಗುತ್ತಿತ್ತು ಮತ್ತು 3 ಸಹೋದರರ ನಡುವೆಯೂ ಕಹಿ ಬೆಳೆಯುತ್ತಿತ್ತು. ಒಂದು ರಾತ್ರಿ ಊಟದ ಮೇಜಿನ ಮೇಲೆ ಇಡೀ ಕುಟುಂಬ ಸೇರಿದಾಗ ಮೌನ ಆವರಿಸಿತ್ತು. ಕೇವಲ ಚಮಚಗಳ ಸದ್ದು ಕೇಳಿಸುತ್ತಿತ್ತು. ಆಗ ಇದ್ದಕ್ಕಿದ್ದಂತೆ ಕಾಜಲ್ ಮಾತು ಆರಂಭಿಸಿ, ಅವಿನಾಶ್ ಕೇಳಿ, ನಾವು ಮನೆಯ ಖರ್ಚುಗಳನ್ನು ಕಡಿಮೆ ಮಾಡಬೇಕೆಂದು ನನಗೆ ಅನಿಸುತ್ತಿದೆ. ಏಕೆಂದರೆ ಕಾರ್ಖಾನೆಯ ಪರಿಸ್ಥಿತಿ ನಿಮ್ಮ ಮುಂದೆಯೇ ಇದೆ ಮತ್ತು ಈ ಮನೆಯ ನಿರ್ವಹಣಾ ವೆಚ್ಚವು ತುಂಬ ದುಬಾರಿಯಾಗುತ್ತಿದೆ ಎಂದಳು. ಇದಕ್ಕೆ ನೇಹಾ ತಕ್ಷಣ ದನಿಗೂಡಿಸಿ, ಹೌದು, ಅಕ್ಕ ಹೇಳುತ್ತಿರುವುದು ಸರಿ. ಮತ್ತು ಹೇಗಿದ್ದರೂ ನಮ್ಮ ಮಕ್ಕಳು ಈಗ ಬೆಳೆಯುತ್ತಿದ್ದಾರೆ. ಅವರಿಗೆ ಪ್ರತ್ಯೇಕ ಕೋಣೆಗಳು ಬೇಕು. ಈ ಮನೆಯಲ್ಲಿ ಖಾಸಗಿತನ ಅಂದರೆ ಪ್ರೈವೇಸಿ ಎಂಬುದೇ ಇಲ್ಲದಂತಾಗಿದೆ. ಯಾವಾಗಲೂ ಯಾರಾದರೂ ಅತ್ತಿಂದಿತ್ತ ತಿರುಗಾಡುತ್ತಿರುತ್ತಾರೆ ಎಂದಳು. ಅವರ ಮಾತು ಸ್ಪಷ್ಟವಾಗಿ ಮಂಗಳಾದೇವಿಯ ಕಡೆಗೆ ಇತ್ತು. ಅವರು ತಲೆ ತಗ್ಗಿಸಿ ಮೌನವಾಗಿ ಊಟ ಮಾಡುತ್ತಿದ್ದರು. ಮಂಗಳಾದೇವಿ ಅಲ್ಲಿಯೇ ನಿಂತು ಆಶ್ಚರ್ಯದಿಂದ ತಮ್ಮ ಸೊಸೆಯಂದಿರನ್ನ ನೋಡಿದರು. ಅವರು ಇದುವರೆಗೂ ತಮ್ಮ ಮುಂದೆ ಎಂದಿಗೂ ಜೋರು ಧ್ವನಿಯಲ್ಲಿ ಮಾತನಾಡಿರಲಿಲ್ಲ. ಅವಿನಾಶ್ ತನ್ನ ಹೆಂಡತಿಗೆ ಕಣ್ಣು ತೋರಿಸಿದನು. ಆದರೆ ಅವಳು ಮುಂದುವರೆದು, ನೋಡಿ, ಕೇವಲ ತಾಯಿಯ ಭಾವನೆಗಳಿಂದ ಮನೆ ನಡೆಯುವುದಿಲ್ಲ. ಈಗ ಪ್ರಾಯೋಗಿಕ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು. ಅತ್ತೆಯವರು ಈಗ ವೃದ್ಧರಾಗಿದ್ದಾರೆ. ಅವರಿಗೆ ವಿಶ್ರಾಂತಿಯ ಅವಶ್ಯಕತೆ ಇದೆ. ನಾವು ದಿನವಿಡೀ ಮನೆಯ ಕೆಲಸ
ಮತ್ತು ಮಕ್ಕಳನ್ನು ನೋಡಿಕೊಳ್ಳುವುದರಲ್ಲಿ ಬ್ಯುಸಿಯಾಗಿರ್ತೀವಿ. ನಾವು ಅವರನ್ನು ಸರಿಯಾಗಿ ನೋಡಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಎಂದಳು. ಈ ಮಾತುಗಳು ಮಂಗಳಾದೇವಿಯ ಎದೆಗೆ ಚುಚ್ಚಿದಂತೆ ಭಾಸವಾದವು. ಆದರೆ ಮೂವರು ಗಂಡು ಮಕ್ಕಳು ಮೌನವಾಗಿದ್ದರು ಮತ್ತು ಇದೇ ಮೌನ ಮಂಗಳಾದೇವಿಗೆ ಅತ್ಯಂತ ದೊಡ್ಡ ನೋವಾಗಿತ್ತು. ಅವರು ಮೌನವಾಗಿ ಎದ್ದು ತಮ್ಮ ತಮ್ಮ ಕೋಣೆಗೆ ಹೋದರು. ಆ ರಾತ್ರಿ ಅವರು ತುಂಬ ಅತ್ತರು. ಅವರಿಗೆ ತಮ್ಮ ಪತಿ ಸತ್ಯಮೂರ್ತಿ ಅವರ ನೆನಪು ಕಾಡಿತು. ಮಂಗಳ, ನೀನು ನೋಡು, ನನ್ನ ಮಕ್ಕಳು ನಿನ್ನನ್ನು ಎಂದಿಗೂ ಒಂಟಿಯಾಗಿ ಬಿಡುವುದಿಲ್ಲ ಎಂದು ಅವರು ಹೇಗೆ ಭರವಸೆ ನೀಡಿದ್ದರು ಎಂಬುದನ್ನು ನೆನಪಿಸಿಕೊಂಡರು. ಆದರೆ ಇಂದು ಆ ಭರವಸೆ ಮುರಿದು ಹೋದಂತೆ ಭಾಸವಾಗುತ್ತಿತ್ತು. ಮುಂದಿನ ಕೆಲವು ದಿನಗಳಲ್ಲಿ ಮನೆಯ ವಾತಾವರಣ ಇನ್ನಷ್ಟು ಭಾರವಾಯಿತು. ಮೂವರು ಸೊಸೆಯಂದಿರು ಹೇಗಾದರೂ ಮಾಡಿ ಮಂಗಳಾದೇವಿಯನ್ನ ಮನೆಯಿಂದ ಹೊರಹಾಕಬೇಕೆಂದು ಗುಟ್ಟಾಗಿ ನಿರ್ಧರಿಸಿದ್ದರು. ಏಕೆಂದರೆ ಮಂಗಳಾದೇವಿಯವರು ಈ ಮನೆಯ ಪ್ರತಿಯೊಂದು ವಸ್ತುವಿನ ಮೇಲೂ ಹಕ್ಕು ಹೊಂದಿದ್ದಾರೆ ಮತ್ತು ಅವರ ಇರುವಿಕೆಯಲ್ಲಿ ತಾವು ಮುಕ್ತವಾಗಿ ಬದುಕಲು ಸಾಧ್ಯವಿಲ್ಲ ಎಂದು ಸೊಸೆಯಂದಿರಿಗೆ ಅನಿಸ್ತಿತ್ತು. ಒಂದು ದಿನ ಅಲೋಕ್ ತನ್ನ ತಾಯಿಯ ಕೋಣೆಗೆ ಬಂದು, ಅಮ್ಮ, ನಿಮಗೆ ಗೊತ್ತೇ ಇದೆ, ವ್ಯವಹಾರದ ಪರಿಸ್ಥಿತಿ ತುಂಬ ಕೆಟ್ಟದಾಗಿದೆ. ಸಾಲ ತೀರಿಸಲು ನಾವು ಕೆಲವು ಆಸ್ತಿಯನ್ನು ಮಾರಾಟ ಮಾಡಬೇಕಾಗಬಹುದು ಎಂದನು. ಮಂಗಳಾದೇವಿ ಪ್ರೀತಿಯಿಂದ ಮಗನ ತಲೆಯ ಮೇಲೆ ಕೈಯಾಡಿಸಿ, ಮಗನೇ, ಇದೆಲ್ಲವೂ ನಿಮ್ಮದೇ ತಾನೇ? ಏನು ಬೇಕಾದರೂ ಮಾಡಿ, ಆದರೆ ಮನೆಯ ನೆಮ್ಮದಿಯನ್ನು ಹಾಳು ಮಾಡಬೇಡಿ ಎಂದರು. ಅಲೋಕ್ ತಲೆಯನ್ನ ಆಡಿಸಿದನು, ಏಕೆಂದರೆ ಅವನ ಮನಸ್ಸಿನಲ್ಲಿ ಕಪಟವಿತ್ತು. ವಾಸ್ತವವಾಗಿ ಮೂವರು ಸಹೋದರರು ಆಸ್ತಿಯನ್ನು ಹಂಚಿಕೊಂಡು ತಮ್ಮ ಪಾಲನ್ನು ಪ್ರತ್ಯೇಕಿಸಲು ನಿರ್ಧರಿಸಿದ್ದರು. ಆದರೆ ಇದಕ್ಕೆ ಅತಿ ದೊಡ್ಡ ಅಡೆತಡೆ ಮಂಗಳಾದೇವಿ ಆಗಿದ್ದರು. ಏಕೆಂದರೆ ಕಾನೂನುಬದ್ಧವಾಗಿ ಮತ್ತು ನೈತಿಕವಾಗಿ ಅವರು ಈ ಮನೆಯ ಒಡತಿಯಾಗಿದ್ದರು. ಮಕ್ಕಳು ತಾಯಿಯನ್ನ ಮನೆಯಿಂದ ಹೊರಹಾಕಿದ ಕೆಟ್ಟ ಹೆಸರನ್ನ ತಮ್ಮ ತಲೆಯ ಮೇಲೆ ಇಟ್ಟುಕೊಳ್ಳಲು ಬಯಸುತ್ತಿರಲಿಲ್ಲ. ಆದ್ದರಿಂದ ಅವರು ಒಂದು ನೀಚ ಯೋಜನೆಯನ್ನು ರೂಪಿಸಿದರು. ಅದರ ಸುಳಿವು ಕೂಡ ಮಂಗಳಾದೇವಿಗೆ ಸಿಗದಂತೆ ನೋಡಿಕೊಂಡರು. ವ್ಯವಹಾರದ ನಷ್ಟ ವಾಸ್ತವವಾಗಿ ಅವರು ತೋರಿಸುತ್ತಿರುವಷ್ಟು ಇರಲಿಲ್ಲ. ಇದು ಕೇವಲ ತಾಯಿಯನ್ನ ಹೊರೆ ಎಂದು ಸಾಬೀತುಪಡಿಸಲು ಒಂದು ನೆಪವಾಗಿತ್ತು. ಸೊಸೆಯಂದಿರು ಪ್ರತಿದಿನ ರಾತ್ರಿ ತಮ್ಮ ಗಂಡಂದಿರ ಕಿವಿ ತುಂಬುತ್ತಿದ್ದರು. ಅತ್ತೆಯವರಿಂದ ನಮ್ಮ ಮಕ್ಕಳ ಆರೋಗ್ಯ ಹಾಳಾಗುತ್ತಿದೆ, ಅವರಿಗೆ ದಿನವಿಡೀ ಕೆಮ್ಮು ಇರುತ್ತದೆ ಅಥವಾ ಹಳೆಯ ವಿಷಯವನ್ನು ತೆಗೆದುಕೊಂಡು ಕೂರುತ್ತಾರೆ, ನಮಗಂತೂ ಬದುಕುವುದು ಕಷ್ಟವಾಗಿದೆ ಎಂದು ದೂರುತ್ತಿದ್ದರು. ಕಿರಿಯವಳಾದ ರೀಮಾ ಅಂತೂ, ಸೌರಭ್, ಅತ್ತೆ ಇಲ್ಲೇ ಇದ್ದರೆ ನಾನು ನನ್ನ ತವರು ಮನೆಗೆ ಹೋಗುತ್ತೇನೆ, ಏಕೆಂದರೆ ಈಗ ನನ್ನಿಂದ ಅವರ ಆರೈಕೆ ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿಬಿಟ್ಟಳು. ವಾಸ್ತವವಾಗಿ ಮಂಗಳಾದೇವಿ ತಮ್ಮ ಎಲ್ಲ ಕೆಲಸಗಳನ್ನು ತಾವೇ ಮಾಡಿಕೊಳ್ಳುತ್ತಿದ್ದರು ಮತ್ತು ಎಂದಿಗೂ ಯಾವ ಸೊಸೆಗೂ ಒಂದು ಲೋಟ ನೀರನ್ನು ಸಹ ಕೇಳ್ತಿರಲಿಲ್ಲ. ಆದರೆ ದ್ವೇಷದ ಬೆಂಕಿ ಎಲ್ಲರನ್ನ ಕುರುಡಾಗಿಸಿತ್ತು. ಅಂತಿಮವಾಗಿ ಆ ದೌರ್ಭಾಗ್ಯದ ದಿನವೂ ಬಂದೇ ಬಿಟ್ಟಿತು. ಅಂದು ಮಕ್ಕಳು ತಮ್ಮ ತಾಯಿಯೊಂದಿಗೆ ಮಾತನಾಡಲು ನಿರ್ಧರಿಸಿದರು. ಅದು ಸಂಜೆಯ ಸಮಯವಾಗಿತ್ತು. ಮಂಗಳಾದೇವಿ ತಮ್ಮ ಕೋಣೆಯ ಕಿಟಕಿಯಿಂದ ಹೊರಗೆ ಲಾನ್ನಲ್ಲಿ ಬಿದ್ದಿದ್ದ ಎಲೆಗಳನ್ನು ನೋಡುತ್ತಿದ್ದರು. ಅವುಗಳು ತಮ್ಮದೇ ಆದ ಹರಿದು ಹಂಚಿಹೋದ ಜೀವನವನ್ನು ವಿವರಿಸುತ್ತಿರುವಂತೆ ಭಾಸವಾಗುತ್ತಿತ್ತು. ಆಗ ಮೂವರು ಮಕ್ಕಳು ಕೋಣೆಗೆ ಪ್ರವೇಶಿಸಿದರು. ಅವರ ಮುಖದಲ್ಲಿ ವಿಚಿತ್ರವಾದ ಗಂಭೀರತೆ ಇತ್ತು, ಆದರೆ ಯಾವುದೇ ಸಹಾನುಭೂತಿ ಇರಲಿಲ್ಲ. ಅವಿನಾಶ್ ಮಾತು ಆರಂಭಿಸಿ, ಅಮ್ಮ, ನಾವು ನಿಮ್ಮೊಂದಿಗೆ ಒಂದು ಮುಖ್ಯವಾದ ವಿಷಯ ಮಾತನಾಡಬೇಕು ಎಂದನು. ಮಂಗಳಾದೇವಿ ಮುಗುಳ್ನಕ್ಕು ಅವರನ್ನು ಕೂರಲು ಸನ್ನೆ ಮಾಡಿ, ಹೇಳಿ ಮಕ್ಕಳೇ, ಏನು ವಿಷಯ ಎಂದರು. ಸೌರಭ್ ಮತ್ತು ಅಲೋಕ್ ತಲೆ ತಗ್ಗಿಸಿದ್ದರು. ಆದರೆ ಅವಿನಾಶ್ ಧೈರ್ಯ ತಂದುಕೊಂಡು, ಅಮ್ಮ, ನಾವು ಮೂವರು ಸಹೋದರರು ಬೆಳಗ್ಗೆ ಹೊರಟು ತಡರಾತ್ರಿ ಹಿಂತಿರುಗುತ್ತೇವೆ ಎಂಬುದು ನಿಮಗೆ ತಿಳಿದಿದೆ. ವ್ಯವಹಾರದ ಚಿಂತೆಗಳು ಬೇರೆನೇ ಇವೆ ಮತ್ತು ಮನೆಯಲ್ಲಿ ನಿಮ್ಮನ್ನು ನೋಡಿಕೊಳ್ಳುವವರು ಯಾರೂ ಇಲ್ಲ ಎಂದನು. ಕಾಜಲ್, ನೇಹಾ ಮತ್ತು ರೀಮಾ ಕೂಡ ಮಕ್ಕಳು ಮತ್ತು ಮನೆಯ ಜವಾಬ್ದಾರಿಗಳಲ್ಲಿ ಎಷ್ಟರ ಮಟ್ಟಿಗೆ ಸಿಲುಕಿಕೊಂಡಿದ್ದಾರೆಂದರೆ ಅವರು ನಿಮ್ಮ ಔಷಧಿ ಮತ್ತು ವಿಶ್ರಾಂತಿಯ ಬಗ್ಗೆ ಗಮನ ಹರಿಸಲು ಸಾಧ್ಯವಾಗುತ್ತಿಲ್ಲ. ಈ ಇಳಿ ವಯಸ್ಸಿನಲ್ಲಿ ನಿಮಗೆ ಯಾವುದೇ ತೊಂದರೆಯಾಗಬಾರದು ಎಂಬುವುದು ನಮ್ಮ ಆಸೆ ಎಂದು ಅವಿನಾಶ್ ಹೇಳಿದನು. ಮಂಗಳಾದೇವಿಯ ಎದೆ ಜಲ್ಲೆಂದಿತು. ವಿಷಯ ಯಾವ ದಿಕ್ಕಿನಲ್ಲಿ ಸಾಗುತ್ತಿದೆ ಎಂಬುದು ಅವರಿಗೆ ಅರ್ಥವಾಯಿತು. ಆದರೆ ಅವರು ತಮ್ಮನ್ನು ತಾವು ಸಮಾಧಾನಪಡಿಸಿಕೊಂಡು ನಗುವ ಧ್ವನಿಯಲ್ಲಿ, ಹಾಗಾದರೆ ನೀವು ಏನು ಬಯಸುತ್ತೀರಿ ಮಗನೇ ಎಂದು ಕೇಳಿದರು. ಅವಿನಾಶ್ ವಿಷಯವನ್ನ ತಿರುಗಿಸುತ್ತಾ, ಅಮ್ಮ, ನಾವು ಸ್ವಲ್ಪ ಸಮಯದವರೆಗೆ ನಿಮ್ಮನ್ನು ಒಂದು ಉತ್ತಮ ಕೇಂದ್ರಕ್ಕೆ ವರ್ಗಾಯಿಸಲು ಯೋಚಿಸಿದ್ದೇವೆ. ಅದನ್ನು ಜನರು ವೃದ್ಧಾಶ್ರಮ ಎಂದು ಕರೆಯುತ್ತಾರೆ, ಆದರೆ ಅದು ವಾಸ್ತವವಾಗಿ ಪಂಚತಾರಾ ಹೋಟೆಲ್ನಂತಹ ಸ್ಥಳವಾಗಿದೆ. ಅಲ್ಲಿ ಎಲ್ಲ ಸಮಯದಲ್ಲೂ ವೈದ್ಯರು ಮತ್ತು ನರ್ಸ್ಗಳು ಇರುತ್ತಾರೆ. ನಿಮ್ಮ ವಯಸ್ಸಿನ
ಅನೇಕ ಮಹಿಳೆಯರು ಅಲ್ಲಿರುತ್ತಾರೆ. ಅವರೊಂದಿಗೆ ನಿಮಗೆ ಕಾಲ ಕಳೆಯಲು ಚೆನ್ನಾಗಿರುತ್ತದೆ. ನಾವು ಪ್ರತಿದಿನ ನಿಮ್ಮನ್ನು ಭೇಟಿಯಾಗಲು ಬರುತ್ತೇವೆ ಮತ್ತು ನಮ್ಮ ಆರ್ಥಿಕ ಪರಿಸ್ಥಿತಿ ಹಾಗೂ ಮನೆಯ ವಾತಾವರಣ ಸರಿಯಾದ ತಕ್ಷಣ ನಾವು ನಿಮ್ಮನ್ನು ಮರಳಿ ಕರೆತರುತ್ತೇವೆ. ಇದು ಕೇವಲ ಕೆಲವು ತಿಂಗಳುಗಳ ವಿಷಯವಷ್ಟೇ ಅಮ್ಮ. ದಯವಿಟ್ಟು ನಮ್ಮ ಅಸಹಾಯಕತೆಯನ್ನು ಅರ್ಥ ಮಾಡಿಕೊಳ್ಳಿ ಎಂದನು. ಮಂಗಳದೇವಿ ಖಾಲಿ ಕಣ್ಣುಗಳಿಂದ ತಮ್ಮ ಆ 3 ಮಕ್ಕಳನ್ನು ನೋಡಿದರು. ಯಾರನ್ನ ಅವರು ನಿದ್ರೆಗೆಟ್ಟು ಬೆಳೆಸಿದ್ದಾರೋ, ಯಾರಿಗಾಗಿ ತಮ್ಮ ಯೌವನವನ್ನು ತ್ಯಾಗ ಮಾಡಿದ್ದಾರೋ ಮತ್ತು ಯಾರಿಗೆ ಸಣ್ಣ ಮುಳ್ಳು ಚುಚ್ಚಿದರೂ ಅವರ ಜೀವ ಬಾಯಿಗೆ ಬರುತ್ತಿತ್ತೋ, ಇಂದು ಅದೇ ಮಕ್ಕಳು ಅವರನ್ನು ಮನೆಯಿಂದ ಹೊರಹಾಕಲು ಎಷ್ಟು ಸುಂದರವಾದ ಪದಗಳನ್ನು ಬಳಸುತ್ತಿದ್ದರು. ಅವರ ಒಳಗೆ ಏನೋ ಮುರಿದು ಹೋಗಿತ್ತು. ಮಕ್ಕಳ ಮೇಲಿನ ನಂಬಿಕೆಯ ಆಸರೆಯಲ್ಲಿ ಬದುಕುವ ಆ ಕೊನೆಯ ಆಸೆ ಕಮರಿ ಹೋಗಿತ್ತು. ಮಂಗಳದೇವಿಯ ಮುಂದೆ 2 ದಾರಿಗಳಿದ್ದವು. ಒಂದು, ಅವರು ಜೋರಾಗಿ ಕಿರುಚಾಡಿ ಮಕ್ಕಳಿಗೆ ಅವರ ಕರ್ತವ್ಯವನ್ನು ನೆನಪಿಸುವುದು, ಅಥವಾ ತಮ್ಮ ತಾಯಿತನದ ಗೌರವವನ್ನು ಕಾಪಾಡಿಕೊಳ್ಳುತ್ತಾ ಮಕ್ಕಳ ಖುಷಿಗಾಗಿ ಮೌನವಾಗಿ ತಮ್ಮ ಮರಣದ ನಿರ್ಧಾರಕ್ಕೆ ಸಹಿ ಹಾಕುವುದು. ಅವರು 2ನೇ ದಾರಿಯನ್ನು ಆರಿಸಿಕೊಂಡರು, ಏಕೆಂದರೆ ಅವರು ತಾಯಿಯಾಗಿದ್ದರು ಮತ್ತು ತಾಯಿ ಎಂದಿಗೂ ತನ್ನ ಮಕ್ಕಳನ್ನು ಅವಮಾನಿತರಾಗಿ ಅಥವಾ ತೊಂದರೆಯಲ್ಲಿ ನೋಡಲಾರಳು. ಇದಕ್ಕಾಗಿ ಅವಳು ತನ್ನ ಹೃದಯವನ್ನೇ ಕಿತ್ತುಕೊಡಬೇಕಾದರೂ ಸಿದ್ಧಳಾಗಿರುತ್ತಾಳೆ. ಮಂಗಳದೇವಿ ದೀರ್ಘವಾಗಿ ಉಸಿರಾಡಿ ತಮ್ಮ ಕಣ್ಣೀರು ಕೆನ್ನೆಗೆ ಇಳಿಯದಂತೆ ತಡೆದರು. ನಂತರ ಅತ್ಯಂತ ಮೃದುವಾದ ದನಿಯಲ್ಲಿ ಹೇಳಿದರು, ನನ್ನ ಖುಷಿ ಮತ್ತು ನನ್ನ ನೆಮ್ಮದಿ ನಿಮಗೆ ಇದರಲ್ಲೇ ಕಾಣುವುದಾದರೆ ನನಗೆ ಒಪ್ಪಿಗೆ ಇದೆ. ನೀವು ಎಲ್ಲಿ ಸುಖವಾಗಿರುತ್ತೀರೋ ನಾನು ಅಲ್ಲಿಗೆ ಹೋಗುತ್ತೇನೆ. 3 ಮಕ್ಕಳ ಮುಖದಲ್ಲಿ ಇದ್ದಕ್ಕಿದ್ದಂತೆ ಶಾಂತಿ ಮತ್ತು ನಿರಾಳತೆ ಮೂಡಿತು. ಅವರ ತಲೆಯ ಮೇಲಿಂದ ಯಾವುದೋ ದೊಡ್ಡ ಭಾರ ಇಳಿದಂತೆ ಆಯಿತು. ಅವರು ಭಾರವನ್ನಲ್ಲ, ಬದಲಿಗೆ ಬಿಸಿಲಿನಿಂದ ಅವರನ್ನು ರಕ್ಷಿಸುತ್ತಿದ್ದ ಚಾವಣಿಯನ್ನೇ ತೆಗೆದುಹಾಕುತ್ತಿದ್ದಾರೆ ಎಂಬುದನ್ನು ಅವರು ಮರೆತಿದ್ದರು. ಅಲೋಕ್ ತಕ್ಷಣ, ಧನ್ಯವಾದಗಳು ಅಮ್ಮ, ನೀವು ತುಂಬ ಒಳ್ಳೆಯವರು. ಅಲ್ಲಿ ನಿಮಗೆ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳುತ್ತೇವೆ ಎಂದು ನಾವು ಭರವಸೆ ನೀಡುತ್ತೇವೆ. ನಾಳೆಯೇ ನಾವು ನಿಮ್ಮನ್ನು ಅಲ್ಲಿಗೆ ಬಿಟ್ಟು ಬರುತ್ತೇವೆ ಮತ್ತು ಎಲ್ಲ ಉತ್ತಮ ವ್ಯವಸ್ಥೆ ಮಾಡುತ್ತೇವೆ ಎಂದನು. ಮಕ್ಕಳು ಕೋಣೆಯಿಂದ ಹೊರಟು ಹೋದರು. ಆದರೆ ಮಂಗಳದೇವಿ ಕಲ್ಲಾಗಿ ಕುಳಿತಿದ್ದರು. ಅವರ ಕಣ್ಣ ಮುಂದೆ ಭೂತಕಾಲದ ಚಿತ್ರಗಳು ತೇಲಲಾರಂಭಿಸಿದವು. ಇವರು ಚಿಕ್ಕವರಿದ್ದಾಗ ಹೇಗೆ ಅಮ್ಮನನ್ನು ತಬ್ಬಿಕೊಂಡು ಮಲಗುತ್ತಿದ್ದರು, ಯಾರಿಗಾದರೂ ಜ್ವರ ಬಂದರೆ ಅಮ್ಮ ಹೇಗೆ ಇಡೀ ರಾತ್ರಿ ಎಚ್ಚರವಾಗಿರುತ್ತಿದ್ದರು, ಸೌರಭ್ ಮೊದಲ ಬಾರಿಗೆ ನಡೆಯಲು ಕಲಿತಾಗ ತಾನು ಎಷ್ಟು ಸಂತೋಷಪಟ್ಟಿದ್ದೆ. ಇಂದು ಆ ಎಲ್ಲ ನೆನಪುಗಳು ತಮ್ಮನ್ನು ಅಣಕಿಸುತ್ತಿರುವಂತೆ ಭಾಸವಾಗುತ್ತಿತ್ತು. ರಾತ್ರಿಯ ಕೊನೆಯ ಪ್ರಹರವಾಗಿತ್ತು. ಮಂಗಳದೇವಿ ಸಾಮಾನುಗಳನ್ನು ಕಟ್ಟುತ್ತಿದ್ದರು. ಅವರು ತಮ್ಮ ಬಟ್ಟೆಗಳ ಜೊತೆಗೆ ಕೆಲವು ಆಭರಣಗಳು, ಸತ್ಯಮೂರ್ತಿಯವರ ಭಾವಚಿತ್ರ ಮತ್ತು ಕೆಲವು ಹಳೆಯ ನೆನಪಿನ ವಸ್ತುಗಳನ್ನು ಇಟ್ಟುಕೊಂಡರು. ಬಹುಶಃ ತಾನು ಇನ್ನು ಮುಂದೆ ಎಂದಿಗೂ ಈ ಮನೆಗೆ ಹಿಂತಿರುಗಿ ಬರುವುದಿಲ್ಲ ಎಂದು ಅವರಿಗೆ ತಿಳಿದಿತ್ತು. ತಮ್ಮ ಪ್ರೀತಿಯಿಂದ ಪ್ರತಿಯೊಂದು ಇಟ್ಟಿಗೆಯನ್ನು ಜೋಡಿಸಿ ಕಟ್ಟಿದ ಈ ಮನೆ ಈಗ ಅವರಿಗೆ ಪರಕೀಯವಾಗಿತ್ತು. ಮರುದಿನ ಬೆಳಗ್ಗೆ ಮನೆಯಲ್ಲಿ ವಿಚಿತ್ರವಾದ ಗಡಿಬಿಡಿ ಇತ್ತು. ಸೊಸೆಯಂದಿರು ಮೇಲ್ನೋಟಕ್ಕೆ ಬೇಸರಗೊಂಡಂತೆ ನಟಿಸಲು ಪ್ರಯತ್ನಿಸುತ್ತಿದ್ದರು. ಆದರೆ ಅವರ ಕಣ್ಣುಗಳಲ್ಲಿ ಅಡಗಿದ್ದ ಸಂತೋಷ ಮಂಗಳದೇವಿಗೆ ತಿಳಿಯದ ವಿಷಯವೇನಲ್ಲ. ಕಾರು ಸಿದ್ಧವಾಗಿತ್ತು. ಅವಿನಾಶ್ ಡ್ರೈವಿಂಗ್ ಸೀಟಿನಲ್ಲಿ ಕುಳಿತಿದ್ದನು ಮತ್ತು ಉಳಿದ 2 ಸಹೋದರರು ಹಿಂದಿನ ಸೀಟಿನಲ್ಲಿ ಕುಳಿತರು. ಮಂಗಳದೇವಿ ಕೊನೆಯ ಬಾರಿಗೆ ತಮ್ಮ ಮನೆಯ ಕಡೆಗೆ ನೋಡಿದರು. ತಮ್ಮ ಪತಿಯೊಂದಿಗೆ ಚಹಾ ಕುಡಿಯುತ್ತಾ ಕುಳಿತುಕೊಳ್ಳುತ್ತಿದ್ದ ಆ ಜಗಲಿಯನ್ನು ನೋಡಿದರು. ತಮ್ಮ ಕೈಯಾರೆ ಬೆಳೆಸಿದ ಆ ತೋಟವನ್ನು ನೋಡಿದರು ಮತ್ತು ನಂತರ ಒದ್ದೆಯಾದ ಕಣ್ಣುಗಳೊಂದಿಗೆ ಕಾರಿನಲ್ಲಿ ಕುಳಿತರು. ಪ್ರಯಾಣ ಮೌನವಾಗಿ ಸಾಗಿತು. ಯಾರೂ ಮಾತನಾಡುವ ಧೈರ್ಯ ಮಾಡಲಿಲ್ಲ. ಬಹುಶಃ ಅಂತರಾತ್ಮದ ಸಣ್ಣ ಚುಚ್ಚುವಿಕೆ ಅವರನ್ನು ಮಾತನಾಡುವುದರಿಂದ ತಡೆಯುತ್ತಿತ್ತು. ನಗರದಿಂದ ದೂರವಿರುವ ಒಂದು ದೊಡ್ಡ ಪಟ್ಟಣದಲ್ಲಿ ಸುಕೋನ್ ವೃದ್ಧಾಶ್ರಮ ಎಂದು ಬರೆದಿದ್ದ ಕಟ್ಟಡದ ಮುಂದೆ ಕಾರು ಬಂದು ನಿಂತಿತು. ಈ ಹೆಸರೇ ಎಷ್ಟು ವ್ಯಂಗ್ಯವಾಗಿತ್ತು. ಸ್ವಂತ ಜನರಿಂದ ದೂರವಿದ್ದು ಎಂತಹ ನೆಮ್ಮದಿ ಸಿಗಲು ಸಾಧ್ಯ? ಅಲ್ಲಿನ ಮೇಲ್ವಿಚಾರಕರು ಕಾಗದ ಪತ್ರಗಳ ಕೆಲಸವನ್ನು ಪೂರ್ಣಗೊಳಿಸಿದರು. ಮಂಗಳದೇವಿ ಮೌನವಾಗಿ ಪ್ರತಿ ಕಾಗದ ಮೇಲೂ ಹೆಬ್ಬೆಟ್ಟು ಒತ್ತಿದರು, ಏಕೆಂದರೆ ಅವರು ತಮ್ಮ ಮಕ್ಕಳ ಮುಂದೆ ತಮಾಷೆಯ ವಸ್ತುವಾಗಲು ಬಯಸಲಿಲ್ಲ. ಮೇಲ್ವಿಚಾರಕರು ಅವರಿಗೆ ಅವರ ಕೋಣೆಯನ್ನು ತೋರಿಸಿದರು. ಅದು ಸ್ವಚ್ಛವಾಗಿತ್ತು, ಆದರೆ ಅದರಲ್ಲಿ ತಮ್ಮ ಮನೆಯ ಗೋಡೆಗಳಲ್ಲಿ ನೆಲೆಸಿದ್ದ ಆ ಆಪ್ತತೆ ಇರಲಿಲ್ಲ. 3 ಮಕ್ಕಳು ಅವರನ್ನು ಅಲ್ಲಿ ಬಿಟ್ಟು ಹೋಗುವಾಗ ಮಂಗಳದೇವಿ ಅವಿನಾಶ್ನ ಕೈಯನ್ನು ಹಿಡಿದರು. ಅವರ ತುಟಿಗಳು ನಡುಗುತ್ತಿದ್ದವು. ಬಹುಶಃ ನನ್ನನ್ನು ಬಿಟ್ಟು ಹೋಗಬೇಡಿ, ನನಗೆ ಈ ಒಂಟಿತನದಿಂದ ಭಯವಾಗುತ್ತದೆ ಎಂದು ಹೇಳಲು ಅವರು ಬಯಸುತ್ತಿದ್ದರು. ಆದರೆ ಅವರು ಕೇವಲ ಇಷ್ಟೇ ಹೇಳಿದರು,
ನಿನ್ನ ಮತ್ತು ನಿನ್ನ ಹೆಂಡತಿ ಮಕ್ಕಳನ್ನು ಚೆನ್ನಾಗಿ ನೋಡಿಕೋ ಮತ್ತು ಪರಸ್ಪರ ಜಗಳವಾಡಬೇಡಿ, ಎಲ್ಲರೂ ಒಂದಾಗಿರಿ. ಅವಿನಾಶ್ ತರಾತುರಿಯಲ್ಲಿ ಕೈಬಿಡಿಸಿಕೊಂಡು, ಅಮ್ಮ ಚಿಂತಿಸಬೇಡಿ, ನಾವು ಬರುತ್ತಿರುತ್ತೇವೆ ಎಂದು ಹೇಳಿದನು. ನಂತರ ಆ ಮೂವರು ಅಲ್ಲಿಂದ ಓಡಿ ಹೋಗುವವರಂತೆ ವೇಗವಾಗಿ ಹೊರ ನಡೆದರು. ಕಾರು ಕಣ್ಣಿನಿಂದ ಮರೆಯಾಗುವವರೆಗೂ ಮಂಗಳದೇವಿ ಬಾಗಿಲಲ್ಲಿ ನಿಂತು ಅವರನ್ನು ನೋಡುತ್ತಲೇ ಇದ್ದರು. ನಂತರ ಅವರು ಅಲ್ಲೇ ಹೊಸ್ತಿಲಲ್ಲಿ ಕುಳಿತರು ಮತ್ತು ನೆನ್ನೆಯಿಂದ ತಡೆ ಹಿಡಿದಿದ್ದ ಕಣ್ಣೀರಿನ ಪ್ರವಾಹ ಅವರ ಕಣ್ಣುಗಳಿಂದ ಉಕ್ಕಿ ಹರಿಯಿತು. ಅವರು ಸಂಪೂರ್ಣವಾಗಿ ಒಂಟಿ ಮತ್ತು ಅನಾಥವಾಗಿದ್ದರು. ವೃದ್ಧಾಶ್ರಮದಲ್ಲಿ ಹಗಲು ಮತ್ತು ರಾತ್ರಿಗಳು ಒಬ್ಬ ಕೈದಿಯಂತೆ ಕಳೆಯಲಾರಂಭಿಸಿದವು. ಅಲ್ಲಿ ಇನ್ನೂ ಅನೇಕ ತಾಯಂದಿರಿದ್ದರು. ಅವರ ಕಥೆಗಳು ಮಂಗಳದೇವಿಯ ಕಥೆಯನ್ನೇ ಹೋಲುತ್ತಿದ್ದವು. ಎಲ್ಲರ ಕಣ್ಣುಗಳಲ್ಲಿ ನಿರೀಕ್ಷೆ ಇತ್ತು. ಯಾರಾದರೂ ಬರಬಹುದೇನೋ ಎಂದು ಎಲ್ಲರೂ ಬಾಗಿಲ ಕಡೆಗೆ ನೋಡುತ್ತಿದ್ದರು. ನಿಧಾನವಾಗಿ ಮಂಗಳದೇವಿ ಕೂಡ ಅವರಲ್ಲಿ ಒಬ್ಬರಾದರು. ಅವರು ಪ್ರತಿದಿನ ಬೆಳಗ್ಗೆ ಸ್ನಾನ ಮಾಡಿ ತಯಾರಾಗಿ ಗೇಟ್ ಬಳಿ ಹೋಗಿ ಕುಳಿತುಕೊಳ್ಳುತ್ತಿದ್ದರು. ಇಂದಾದರೂ ಅವಿನಾಶ್, ಅಲೋಕ್ ಅಥವಾ ಸೌರಭ್ ತಮ್ಮನ್ನು ಕರೆದುಕೊಂಡು ಹೋಗಲು ಬರುತ್ತಾರೆ ಎಂದು. ಆದರೆ ದಿನಗಳು ವಾರಗಳಾಗಿ ಮತ್ತು ವಾರಗಳು ತಿಂಗಳುಗಳಾಗಿ ಬದಲಾದವು. ಯಾರೂ ಬರಲಿಲ್ಲ. ಆರಂಭದಲ್ಲಿ ಒಂದೆರಡು ಫೋನ್ ಕರೆಗಳು ಬರುತ್ತಿದ್ದವು. ನಂತರ ಅವು ಕೂಡ ನಿಂತು ಹೋದವು. ಅಮ್ಮ ಅಲ್ಲಿ ಸಂತೋಷವಾಗಿದ್ದಾರೆ ಮತ್ತು ಮನೆಯ ಪರಿಸ್ಥಿತಿಯು ಸುಧಾರಿಸುತ್ತಿದೆ ಎಂದು ಸೊಸೆಯಂದಿರು ಗಂಡಂದಿರಿಗೆ ನಂಬಿಸಿದರು. ಆದ್ದರಿಂದ ಈಗ ಅವರನ್ನು ತೊಂದರೆ ಪಡಿಸಬಾರದು ಎಂದು ಹೇಳಿಕೊಟ್ಟರು. ಇತ್ತ ಮನೆಯಲ್ಲಿ ಮಂಗಳದೇವಿ ಹೋದ ನಂತರ ಹಬ್ಬದ ವಾತಾವರಣದಂತಿತ್ತು. ಮೂವರು ಸಹೋದರರು ತಕ್ಷಣವೇ ಆಸ್ತಿಯನ್ನು ಹಂಚಿಕೊಳ್ಳುವ ಕೆಲಸವನ್ನು ಪ್ರಾರಂಭಿಸಿದರು. ಮನೆಯನ್ನು 3 ಭಾಗಗಳಾಗಿ ಮಾಡಲಾಯಿತು. ಮಧ್ಯದಲ್ಲಿ ಗೋಡೆಗಳನ್ನು ಕಟ್ಟಲಾಯಿತು. ಎಲ್ಲರನ್ನ ಒಂದಾಗಿ ಸೇರಿಸುತ್ತಿದ್ದ ದೊಡ್ಡ ಹಾಲ್ ಈಗ ಸಂಪೂರ್ಣವಾಗಿ ವಿಭಜನೆಯಾಗಿತ್ತು. ಕಾರ್ಖಾನೆಯನ್ನ ಪಾಲು ಮಾಡಲಾಯಿತು. ಆದರೆ ಪ್ರಕೃತಿ ಇದೆಲ್ಲವನ್ನ ಮೌನವಾಗಿ ನೋಡುತ್ತಿತ್ತು ಮತ್ತು ಕಾಲಚಕ್ರ ತನ್ನ ಪ್ರಭಾವವನ್ನು ತೋರಿಸಲು ಪ್ರಾರಂಭಿಸಿತು. ವಿಭಜನೆಯ ನಂತರ ಐಶ್ವರ್ಯ ಅಥವಾ ಏಳಿಗೆ ಸಂಪೂರ್ಣವಾಗಿ ಮಾಯವಾಯಿತು. ಸಹೋದರರಲ್ಲಿ ವ್ಯಾಪಾರದ ದ್ವೇಷ ಪ್ರಾರಂಭವಾಯಿತು. ನಿನ್ನೆಯವರೆಗೆ ಒಂದೇ ತಟ್ಟೆಯಲ್ಲಿ ಊಟ ಮಾಡುತ್ತಿರುವವರು ಈಗ ಒಬ್ಬರಿಗೊಬ್ಬರು ಶತ್ರುಗಳಾಗಿದ್ದರು. ಕಾಜಲ್, ನೇಹಾ ಮತ್ತು ರೀಮಾ ಕೂಡ ಈಗ ಒಬ್ಬರ ಮುಖವನ್ನೊಬ್ಬರು ನೋಡಲು ಇಷ್ಟಪಡ್ತಿರಲಿಲ್ಲ. ಮಂಗಳದೇವಿಯವರ ಕಾರಣದಿಂದ ನೆಲೆಸಿದ್ದ ಮನೆಯಲ್ಲಿ ಶಾಂತಿ ಈಗ ಸಂಪೂರ್ಣವಾಗಿ ನಾಶವಾಗಿತ್ತು. ಆದರೆ ಇನ್ನು ಯಾರಿಗೂ ತಮ್ಮ ತಪ್ಪಿನ ಅರಿವಾಗಿರಲಿಲ್ಲ. ಇದೆಲ್ಲವೂ ವ್ಯಾಪಾರದಲ್ಲಿನ ಏರಿಳಿತಗಳು ಎಂದು ಅವರು ಭಾವಿಸಿದ್ದರು. 6 ತಿಂಗಳು ಕಳೆದು ಹೋದವು. ಮಂಗಳದೇವಿ ಈಗ ಹಾಸಿಗೆ ಹಿಡಿದಿದ್ದರು ಮತ್ತು ಅವರ ಆರೋಗ್ಯ ವೇಗವಾಗಿ ಹದಗೆಡುತ್ತಿತ್ತು. ಅವರಿಗೆ ಯಾವುದೇ ಕಾಯಿಲೆ ಇಲ್ಲ, ಕೇವಲ ಒಳಗಿನ ದುಃಖ ಅವರನ್ನು ತಿನ್ನುತ್ತಿದೆ ಎಂದು ವೈದ್ಯರು ಹೇಳುತ್ತಿದ್ದರು. ಅವರು ಮಾತನಾಡುವುದನ್ನು ಬಿಟ್ಟಿದ್ದರು. ಸುಮ್ಮನೆ ಮೌನವಾಗಿ ಮಲಗಿ ಚಾವಣಿಯನ್ನು ನೋಡುತ್ತಿರುತ್ತಿದ್ದರು. ಇನ್ನೊಂದೆಡೆ ಅವಿನಾಶ್ಗೆ ಹಠಾತ್ತನೆ ಕಾನೂನು ತೊಡಕು ಎದುರಾಯಿತು. ಇದಕ್ಕಾಗಿ ಅವನಿಗೆ ತನ್ನ ತಾಯಿಯ ಸಹಿ ತುರ್ತು ಅಗತ್ಯವಿತ್ತು. ಹಳೆಯ ಆಸ್ತಿಪತ್ರಗಳಲ್ಲಿ ಕೆಲವು ಸಮಸ್ಯೆಗಳಿವೆ. ಮಂಗಳದೇವಿಯವರ ಸಹಿ ಇಲ್ಲದೆ ಅದು ಬಗೆಹರಿಯುವುದಿಲ್ಲ. ಇಲ್ಲದಿದ್ದರೆ ದೊಡ್ಡ ನಷ್ಟವಾಗುತ್ತದೆ ಎಂದು ವಕೀಲರು ತಿಳಿಸಿದ್ದರು. ಈ ನೆಪದಲ್ಲಿ ಅಮ್ಮನನ್ನು ಭೇಟಿಯಾದಂತಾಗುತ್ತದೆ ಮತ್ತು ಕೆಲಸವೂ ಆಗುತ್ತದೆ ಎಂದು ಅವಿನಾಶ್ ಯೋಚಿಸಿದನು. ಅವನು ತನ್ನ ಸಹೋದರರಿಗೆ ಹೇಳದೆ ಒಂಟಿಯಾಗಿಯೇ ವೃದ್ಧಾಶ್ರಮದ ಕಡೆಗೆ ಹೊರಟನು. ದಾರಿಯಲ್ಲಿ ಹೋಗುವಾಗ ಅಮ್ಮನಿಗೆ ಯಾವ ಮುಖ ತೋರಿಸಲಿ ಎಂದು ಯೋಚಿಸುತ್ತಿದ್ದನು. ಆದರೆ ಅವನ ಸ್ವಾರ್ಥ ಅವನ ಮೇಲೆ ಪ್ರಾಬಲ್ಯ ಸಾಧಿಸಿತ್ತು. ಸ್ವಲ್ಪ ಸಿಹಿ ತೆಗೆದುಕೊಂಡು ಹೋಗೋಣ, ಅಮ್ಮ ಖುಷಿಯಾಗುತ್ತಾರೆ ಎಂದುಕೊಂಡನು. ಅವನು ವೃದ್ಧಾಶ್ರಮವನ್ನು ತಲುಪಿದಾಗ ಅಲ್ಲಿನ ವಾತಾವರಣ ವಿಚಿತ್ರವಾದ ಶೋಕದಿಂದ ತುಂಬಿದಂತಿತ್ತು. ಅವನು ರಿಸೆಪ್ಷನ್ನಲ್ಲಿ ಹೋಗಿ ತನ್ನ ತಾಯಿಯ ಬಗ್ಗೆ ಕೇಳಿದನು. ಇನ್ಚಾರ್ಜ್ ಅವನನ್ನು ವಿಚಿತ್ರವಾಗಿ ನೋಡಿ, ನೀವು ತುಂಬ ತಡವಾಗಿ ಬಂದಿದ್ದೀರಿ ಎಂದರು. ಅವಿನಾಶ್ ಮುಜುಗರದಿಂದ, ವಾಸ್ತವವಾಗಿ ನಾನು ತುಂಬ ಬ್ಯುಸಿಯಾಗಿದ್ದೆ, ನನಗೆ ಮಂಗಳದೇವಿಯವರ ಕೋಣೆಗೆ ಹೋಗಬೇಕು ಎಂದನು. ಇನ್ಚಾರ್ಜ್ ದೀರ್ಘ ಉಸಿರು ಬಿಟ್ಟು ಕೋಣೆ ಸಂಖ್ಯೆ 12 ಎಂದರು. ಅವಿನಾಶ್ ಪೂರ್ತಿ ಮಾತು ಕೇಳದೆ ವೇಗವಾಗಿ ನಡೆದನು. ಅವನ ಎದೆ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ಒಂದು ವಿಚಿತ್ರ ಭಯ ಅವನನ್ನು ಆವರಿಸಿತ್ತು. ಅವನು ಕೋಣೆಯ ಬಾಗಿಲ ಬಳಿ ತಲುಪಿದಾಗ ಬಾಗಿಲು ತೆರೆದಿತ್ತು. ಆದರೆ ಒಳಗಿನ ದೃಶ್ಯ ಕಂಡು ಅವನ ಹೆಜ್ಜೆಗಳು ಅಲ್ಲಿಯೇ ಮರಗಟ್ಟಿದವು. ಕೋಣೆ ಖಾಲಿಯಾಗಿತ್ತು. ಹಾಸಿಗೆ ಮೇಲೆ ಶುಭ್ರವಾದ ಬೆಡ್ಶೀಟ್ ಹಾಸಲಾಗಿತ್ತು ಮತ್ತು ಅದರ ಮೇಲೆ ಒಂದು ಬಿಳಿ ಲಕೋಟೆಯ ಮೇಲೆ ಮಂಗಳದೇವಿಯವರ ಫೋಟೋ ಇತ್ತು. ಅಲ್ಲಿ ಯಾರೂ ಇರಲಿಲ್ಲ. ಅವಿನಾಶ್ ಗಂಟಲಲ್ಲಿ ಮುಳ್ಳು ಚುಚ್ಚಿದಂತಾಯಿತು. ಅವನು ತಿರುಗಿ ನರ್ಸ್ಗೆ ಕರೆದಾಗ ಒಬ್ಬ ವಯಸ್ಸಾದ ಆಯಾ ಅಲ್ಲಿಗೆ ಬಂದರು ಮತ್ತು ಅವಿನಾಶ್ನನ್ನು ಗುರುತಿಸಿದರು. ಅವರು ಕೋಪ ಮತ್ತು ದುಃಖದಿಂದ ಅವಿನಾಶ್ನನ್ನು ನೋಡುತ್ತಾ,
ಅವಳು ಹೋದ್ಮೇಲೆ ನೀನು ಈಗ ಬಂದಿದ್ದೀಯಾ ಎಂದರು. ಇದನ್ನು ಕೇಳಿ ಅವಿನಾಶ್ ಮೇಲೆ ಸಿಡಿಲು ಬಡಿದಂತಾಯಿತು. ಅವನು ನಡುಗುವ ಧ್ವನಿಯಲ್ಲಿ, ಅಂದರೆ ಏನು, ಅಮ್ಮ ಎಲ್ಲಿದ್ದಾರೆ ಎಂದು ಕೇಳಿದನು. ಆಯಾ ಹಾಸಿಗೆಯ ಕಡೆಗೆ ಕೈ ತೋರಿಸಿ, ಅವರು ಎಂದು ನಿಮಗಾಗಿ ಕಾಯುತ್ತಾ ಸೋತು ಹೋಗಿದ್ದರು. ಅವರು ಈ ಜಾಗವನ್ನು ಬಿಟ್ಟು ಹೋಗಿದ್ದಾರೆ. ಆದರೆ ಹೋಗುವ ಮೊದಲು ನಿನಗಾಗಿ ಈ ಪತ್ರ ಮತ್ತು ಫೋಟೋವನ್ನು ಬಿಟ್ಟು ಹೋಗಿದ್ದಾರೆ. ನನ್ನ ಮಗ ಅವಿನಾಶ್ ಬಂದರೆ ಅವನಿಗೆ ಕೊಡು ಎಂದು ಹೇಳಿದ್ದರು ಎಂದರು. ಅವಿನಾಶ್ ನಡುಗುವ ಕೈಗಳಿಂದ ಲಕೋಟೆಯನ್ನು ಎತ್ತಿಕೊಂಡನು. ಇದು ಅವನ ತಂದೆ ಸತ್ಯಮೂರ್ತಿ ಸಾಯುವ ಮುನ್ನ ಬರೆದ ಪತ್ರವಾಗಿತ್ತು ಮತ್ತು ಸಮಯ ಬಂದಾಗ ಗಂಡು ಮಕ್ಕಳಿಗೆ ಕೊಡುವಂತೆ ಮಂಗಳಾದೇವಿಯವರಿಗೆ ಹೇಳಿದ್ದರು. ಈ ಪತ್ರವನ್ನು ಮಂಗಳಾದೇವಿ ಯಾವಾಗಲೂ ಎದೆಗೆ ಅಪ್ಪಿಕೊಂಡು ಇಟ್ಟುಕೊಂಡಿದ್ದರು ಮತ್ತು ಈಗ ಅದು ಅವಿನಾಶ್ನ ಕೈನಲ್ಲಿತ್ತು. ಈ ಕಾಗದದ ಸಣ್ಣ ತುಂಡಿನಲ್ಲಿ ತನ್ನ ಜೀವನದ ಅತ್ಯಂತ ಭಯಾನಕ ಸತ್ಯ ಬರೆದಿದೆ ಎಂದು ಅವನಿಗೆ ತಿಳಿದಿರಲಿಲ್ಲ. ಅದು ಅವನ ಇಡೀ ಪ್ರಪಂಚವನ್ನೇ ಚಿತ್ರಗೊಳಿಸುವ ಸತ್ಯವಾಗಿತ್ತು. ಅವಿನಾಶ್ ಅಲ್ಲಿಯೇ ಹಾಸಿಗೆಯ ಅಂಚಿನಲ್ಲಿ ಕುಳಿತು ಲಕೋಟೆಯನ್ನು ತೆರೆದನು. ಅವನ ಕೈಗಳು ವಿಪರೀತ ನಡುಗುತ್ತಿದ್ದವು ಮತ್ತು ಕಣ್ಗಳಿಂದ ನೀರು ಹರಿಯುತ್ತಿತ್ತು. ಪತ್ರದ ಮೊದಲ ಸಾಲನ್ನು ಓದಿದ ತಕ್ಷಣ ಅವನ ಕಾಲ ಕೆಳಗಿನ ಭೂಮಿ ಕುಸಿದಂತಾಯಿತು. ತಂದೆಯ ಕೈಬರಹದಲ್ಲಿದ್ದ ಆ ಪದಗಳ ಮೇಲೆ ಅವಿನಾಶ್ನ ಕಣ್ಗಳು ನೆಟ್ಟಿದವು. ಪತ್ರ ಓದುತ್ತಿದ್ದಂತೆ ಅವನ ದೇಹದಿಂದ ಜೀವ ಹೋದಂತಾಗುತ್ತಿತ್ತು. ಸಾಲುಗಳನ್ನು ಮುಂದುವರಿಸಿದಂತೆ ಅವನ ಮುಖದ ಬಣ್ಣ ಮಾಸಿತು ಮತ್ತು ಆತಂಕದಿಂದ ಹಣೆಯ ಮೇಲೆ ಬೆವರಿನ ಹನಿಗಳು ಮೂಡಿದವು. ಪೂರ್ತಿ ಪತ್ರ ಓದಿದ ಮೇಲೂ ಕಾಗದದಿಂದ ಕಣ್ಣು ತೆಗೆಯುವ ಧೈರ್ಯ ಅವನಲ್ಲಿ ಉಳಿದಿರಲಿಲ್ಲ. ಏಕೆಂದರೆ ತಲೆ ಎತ್ತಿದರೆ ಜಗತ್ತು ತನ್ನನ್ನು ನುಂಗಿಬಿಡುತ್ತದೆ ಎಂದು ಅವನಿಗೆ ಅನಿಸ್ತಿತ್ತು. ಅವನು ದಿಗ್ಭ್ರಮೆಗೊಂಡಿದ್ದನು. ಸಂವೇದನೆಗಳೇ ಇಲ್ಲದ ಕಲ್ಲಿನ ವಿಗ್ರಹದಂತಾಗಿದ್ದನು. ಅವನ ಮೆದುಳಿನಲ್ಲಿ ಗಾಢವಾದ ಮೌನ ಆವರಿಸಿತ್ತು. ಅವನ ಅಂತರಂಗದಲ್ಲಿ ಕೋಲಾಹಲವು ಮನಸ್ಸಿನ ಮೇಲೆ ಸುತ್ತಿಗೆಯಿಂದ ಹೊಡೆದಂತೆ ಮಾಡುತ್ತಿತ್ತು. ಆ ಪತ್ರದಲ್ಲಿನ ವಿಷಯಗಳು ಪ್ರಳಯಕ್ಕಿಂತ ಕಡಿಮೆ ಇರಲಿಲ್ಲ. ವರ್ಷಗಳಿಂದ ಅವರ ಮನೆಯ ಬುನಾದಿಯಲ್ಲಿ ಹೂತು ಹೋಗಿದ್ದ ವಿಷಯ ಇಂದು ಸ್ಫೋಟದಂತೆ ಹೊರಬಂದಿತು. ತಾನು ಈ ಮನೆಯ ವಾರಸುದಾರ ಮತ್ತು ಎಲ್ಲರಿಗಿಂತ ದೊಡ್ಡವನು ಎಂದುಕೊಂಡಿದ್ದವನ ಅಸ್ತಿತ್ವವೇ ಮುರಿದು ಬಿದ್ದಿತು. ಅವನ ಕೈಕಾಲುಗಳು ಮರಗಟ್ಟಿದವು ಮತ್ತು ಎದೆ ಸೀಳಿಕೊಂಡು ಹೊರಬರುವಂತೆ ಹೃದಯ ಬಡಿದುಕೊಳ್ಳುತ್ತಿತ್ತು. ಪಶ್ಚಾತ್ತಾಪ, ಅವಮಾನ ಮತ್ತು ಭಯದ ಮಿಶ್ರಣದಲ್ಲಿ ಅವನು ಸಂಪೂರ್ಣವಾಗಿ ಸಿಲುಕಿಕೊಂಡಿದ್ದನು. ನಾವು ಇಡೀ ಜೀವನ ಎಷ್ಟೊಂದು ದೊಡ್ಡ ಮೋಸದಲ್ಲಿ ಬದುಕಿದ್ದೆವೋ, ಯಾರನ್ನು ನಾವು ಕಾಲಕಸ ಎಂದುಕೊಂಡಿದ್ದೆವೋ ಅವರೇ ನಮ್ಮ ಜೀವನದ ರಕ್ಷಕರಾಗಿದ್ದರು ಎಂಬುವುದು ಎಂತಹ ವಿಪರ್ಯಾಸ ಎಂದು ಅವನು ಯೋಚಿಸುತ್ತಿದ್ದನು. ಅವನ ಕಣ್ಣುಗಳ ಮುಂದೆ ತಾಯಿಯ ಮುಖ ಸುಳಿದಾಡಿದಂತಾಯಿತು. ವೃದ್ಧಾಶ್ರಮದಲ್ಲಿ ಬಿಟ್ಟು ಬರುವಾಗ ನೋಡಿದ್ದ ಆ ಸುಕ್ಕುಗಟ್ಟಿದ ಮುಖ ಮತ್ತು ಅಸಹಾಯಕತೆ ಈಗ ಅವನ ಹೃದಯವನ್ನು ಚುಚ್ಚುತ್ತಿತ್ತು. ಇದ್ದಕ್ಕಿದ್ದಂತೆ ಅವನಿಗೆ ಎಚ್ಚರವಾದಂತಾಯಿತು. ತನ್ನ ಇಬ್ಬರು ಸಹೋದರರಾದ ಅಲೋಕ್ ಮತ್ತು ಸೌರಭ್ ಇನ್ನೂ ಗಾಢ ನಿದ್ರೆಯಲ್ಲಿದ್ದಾರೆ. ಈ ಭಯಾನಕ ಸತ್ಯ ಕೇವಲ ಇಲ್ಲಿಗೆ ಮುಗಿಯಬಾರದು ಎಂದು ನೆನಪಾಯಿತು. ಅವನು ತಕ್ಷಣ ತನ್ನ ಜಾಗದಿಂದ ಎದ್ದನು. ಅವನು ಎಷ್ಟು ವೇಗವಾಗಿ ಎದ್ದನೆಂದರೆ ಕುರ್ಚಿ ಹಿಂದೆ ಬಿತ್ತು. ಅಲ್ಲಿಂದ ಸಿಬ್ಬಂದಿ ಮತ್ತು ನರ್ಸ್ ಅವನನ್ನು ಆಶ್ಚರ್ಯದಿಂದ ನೋಡಲಾರಂಭಿಸಿದರು. ಈಗಷ್ಟೇ ಅಳುತ್ತಿದ್ದವನನ್ನು ನೋಡಿ ಯಾರಿಗೆ ಏನಾಯಿತು ಎಂದು ಅರ್ಥವಾಗಲಿಲ್ಲ. ಆದರೆ ಅವನ ಮನಸ್ಸಿಗೆ ಯಾರ ಬಗ್ಗೆಯೂ ಕಾಳಜಿ ಇರಲಿಲ್ಲ. ಅವನು ಹುಚ್ಚನಂತೆ ಕೋಣೆಯಿಂದ ಹೊರಗೆ ಓಡಿದನು. ಅವನ ಕೈಯಲ್ಲಿ ಆ ಪತ್ರವಿತ್ತು. ಅದು ಈಗ ಅವನ ಪಾಲಿನ ಅತಿ ಅಮೂಲ್ಯ ನಿಧಿಯಾಗಿತ್ತು. ಅಳುತ್ತಲೇ ಪಾರ್ಕಿಂಗ್ ಕಡೆ ಓಡಿದನು. ಅವನ ಕಣ್ಣುಗಳಿಂದ ನೀರು ಹರಿಯುತ್ತಿತ್ತು. ನಡುಗುವ ಕೈಗಳಿಂದ ಕಾರಿನ ಬಾಗಿಲು ತೆಗೆದು ಸ್ಟಾರ್ಟ್ ಮಾಡಿದನು. ಆದಷ್ಟು ಬೇಗ ಮನೆಗೆ ತಲುಪಿ ತನ್ನ ಸಹೋದರರನ್ನು ಹಿಡಿದು ಸರಿಪಡಿಸಬೇಕು ಎಂದುಕೊಂಡನು. ನಾವು ನಮ್ಮ ಸ್ವರ್ಗವನ್ನೇ ನರಕಕ್ಕೆ ತಳ್ಳಿದೆವು. ಅವನ ಒಳಗಿನ ಬಿರುಗಾಳಿ ಏಳುತ್ತಿತ್ತು. ಈ ರಹಸ್ಯ ಬಯಲಾದಾಗ ಮಂಗಳ ಸದನದ ಗೋಡೆಗಳು ನಡುಗುತ್ತವೆ ಎಂದು. ಇನ್ನೊಂದೆಡೆ ನಗರದ ಗದ್ದಲವಿಲ್ಲದ ಶಾಂತ ಪ್ರದೇಶದಲ್ಲಿ ಒಂದು ಚಿಕ್ಕದಾದ ಆದರೆ ಸುಂದರವಾದ ಮನೆಯಿತ್ತು. ಅದರ ಬಗ್ಗೆ ಜಗತ್ತಿಗಿರಲಿ ಸ್ವಂತ ಸತ್ಯಮೂರ್ತಿ ಅವರ ಮಕ್ಕಳಿಗೂ ತಿಳಿದಿರಲಿಲ್ಲ. ಅದೇ ಮನೆಯ ಆರಾಮದಾಯಕ ಕೋಣೆಯಲ್ಲಿ ಮಂಗಳಾದೇವಿ ಹಾಸಿಗೆಯ ಪಕ್ಕ ಕುಳಿತಿದ್ದರು. ಒಬ್ಬ ಯುವ ಕೆಲಸದಾಕೆ ಚಮಚದಿಂದ ಅವರಿಗೆ ಸೂಪ್ ತಿನ್ನಿಸುತ್ತಿದ್ದಳು. ಮಂಗಳಾದೇವಿಯವರ ಮುಖ ಬಿಳಿಚಿಕೊಂಡಿತ್ತು ಮತ್ತು ಕಣ್ಣುಗಳ ಕೆಳಗೆ ಕಪ್ಪು ವರ್ತುಲಗಳು ಮೂಡಿದ್ದವು. ಅವರು ದೈಹಿಕವಾಗಿ ತುಂಬ ದುರ್ಬಲವಾಗಿದ್ದರು. ಅವರ ಕೈಗಳು ನಡುಗುತ್ತಿದ್ದವು. ರೇಷ್ಮಾ ಬಹಳ ಪ್ರೀತಿ ಮತ್ತು ಜಾಗರೂಕತೆಯಿಂದ ಅವರಿಗೆ ತಿನ್ನಿಸುತ್ತಾ ಧೈರ್ಯ ಹೇಳುತ್ತಿದ್ದಳು. ಆದರೆ ಮಂಗಳಾದೇವಿಯವರ ದೃಷ್ಟಿ ತೆರೆದ ಕಿಟಕಿಯಿಂದ ಕಾಣುವ ಆಕಾಶದ ಮೇಲೆ ನೆಟ್ಟಿತು.
ವಾಸ್ತವವಾಗಿ ಮಂಗಳದೇವಿ ವೃದ್ಧಾಶ್ರಮದಿಂದ ಈ ಗುಪ್ತ ಮನೆಗೆ ಬಂದದ್ದು ಹಠಾತ್ ನಿರ್ಧಾರವಾಗಿರಲಿಲ್ಲ. ಇದರ ಹಿಂದೆ ಆಳವಾದ ಗಾಯ ಮತ್ತು ಮುರಿದ ಮನಸ್ಸಿತ್ತು. ಇಂದು ಬೆಳಗ್ಗೆ ಮಂಗಳದೇವಿಯವರ ವಕೀಲರ ಫೋನ್ ವೃದ್ಧಾಶ್ರಮದ ಕಚೇರಿಗೆ ಬಂದಿತು. ವಕೀಲರು ಸತ್ಯಮೂರ್ತಿ ಅವರ ಹಳೆಯ ಮತ್ತು ನಂಬಿಕಸ್ಥ ಮಿತ್ರರಾಗಿದ್ದರು. ಅವರು ಮಂಗಳದೇವಿಯವರೊಂದಿಗೆ ಮಾತನಾಡಿ ಅತ್ಯಂತ ದುಃಖದ ಧ್ವನಿಯಲ್ಲಿ, ಅತ್ತಿಗೆ, ನನಗೆ ಈಗಷ್ಟೇ ಅವಿನಾಶ್ ಫೋನ್ ಬಂದಿತ್ತು. ಹಳೆಯ ಆಸ್ತಿಪತ್ರಗಳನ್ನು ಕೇಳುತ್ತಿದ್ದಾನೆ. ಅದಕ್ಕೆ ನಿಮ್ಮ ಸಹಿ ಬೇಕು ಎಂದು ಹೇಳಿದ್ದಾನೆ. ಆದ್ದರಿಂದ ಅವನು ಇಂದು ನಿಮ್ಮ ಬಳಿ ಬರುತ್ತಿದ್ದಾನೆ. ಆದರೆ ದುಃಖದ ವಿಷಯವೆಂದರೆ ಅವನು ನಿಮ್ಮ ಯೋಗಕ್ಷೇಮ ವಿಚಾರಿಸಲು ಬರುತ್ತಿಲ್ಲ ಅಥವಾ ನಿಮ್ಮನ್ನು ಕರೆದೊಯ್ಯಲು ಬರುತ್ತಿಲ್ಲ. ಕೇವಲ ಆಸ್ತಿ ಮಾರಲು ನಿಮ್ಮ ಸಹಿ ಪಡೆಯಲು ಬರುತ್ತಿದ್ದಾನೆ ಎಂದು ತಿಳಿಸಿದರು. ಇದನ್ನು ಕೇಳಿದ ತಕ್ಷಣ ಮಂಗಳದೇವಿಯವರ ಕೈಯಲ್ಲಿದ್ದ ಫೋನು ಬೀಳುವಂತಿತ್ತು. ಅವರ ಮನಸ್ಸಿನ ಮೂಲೆಯಲ್ಲಿ ಇನ್ನೂ ಒಂದು ಸಣ್ಣ ಆಸೆ ಉಳಿದಿತ್ತು. ಬಹುಶಃ ನನ್ನ ಮಕ್ಕಳು ನನ್ನನ್ನು ನೆನಪಿಸಿಕೊಂಡು ಬರುತ್ತಾರೆ. ಅವರಿಗೆ ತಮ್ಮ ತಪ್ಪಿನ ಅರಿವಾಗಬಹುದು ಎಂದು. ಆದರೆ ವಕೀಲರ ಮಾತು ಅವರ ಭ್ರಮೆಯನ್ನ ಒಡೆದು ಹಾಕಿತು. ತಮ್ಮ ಮಕ್ಕಳ ಹೃದಯ ಕಲ್ಲಾಗಿದೆ ಮತ್ತು ಅಲ್ಲಿ ತಾಯಿಗೆ ಜಾಗವಿಲ್ಲ ಎಂಬುದು ಅವರಿಗೆ ಖಾತ್ರಿಯಾಯಿತು. ಕೇವಲ ಸ್ವಾರ್ಥಕ್ಕಾಗಿ ಬರುವ ಮಕ್ಕಳ ಮುಖವನ್ನ ನೋಡುವುದಿಲ್ಲ ಎಂದು ಅವರು ನಿರ್ಧರಿಸಿದರು. ಅವರು ವಕೀಲರಿಗೆ ಗಾಡಿ ಕಳಿಸಲು ಹೇಳಿದರು. ಗಾಡಿ ಬರುವ ಮೊದಲು ಅವರು ತಮ್ಮೊಂದಿಗೆ ತಂದಿದ್ದ ಹಳೆಯ ಪೆಟ್ಟಿಗೆಯನ್ನು ತೆರೆದರು ಮತ್ತು ಸತ್ಯಮೂರ್ತಿ ಸಾಯುವ ಸಮಯದಲ್ಲಿ ನೀಡಿದ್ದ ಸೀಲ್ ಮಾಡಿದ ಲಕೋಟೆಯನ್ನು ಹೊರತೆಗೆದರು. ಸತ್ಯಮೂರ್ತಿ ಸಾಹೇಬರು ದೂರದೃಷ್ಟಿಯುಳ್ಳ ವ್ಯಕ್ತಿಯಾಗಿದ್ದರು. ತಮ್ಮ ಮಕ್ಕಳಲ್ಲಿ ದುರಾಸೆಯ ಗುಣವಿದೆ ಎಂದು ಅವರಿಗೆ ತಿಳಿದಿತ್ತು. ಸಾಯುವ ಕೆಲವು ದಿನಗಳ ಮೊದಲು ಅವರು ಮಂಗಳದೇವಿಯವರಿಗೆ ಹೇಳಿದ್ದರು, ಮಂಗಳ, ನೀನು ಮಕ್ಕಳನ್ನು ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸುತ್ತೀಯಾ ಎಂದು ನನಗೆ ಗೊತ್ತು. ಆದರೆ ನನ್ನ ನಂತರ ಇವರೇ ನಿನ್ನನ್ನು ಸತಾಯಿಸುತ್ತಾರೆ ಎಂಬ ಭಯ ನನಗಿದೆ. ಒಂದು ವೇಳೆ ಅವರು ನಿನ್ನನ್ನು ಮನೆಯಿಂದ ಹೊರಹಾಕುವ ಅಥವಾ ಅವಮಾನಿಸುವ ಪರಿಸ್ಥಿತಿ ಬಂದರೆ ನೀನು ಈ ಲಕೋಟೆಯನ್ನು ತೆರೆ ಮತ್ತು ನಾನು ನಿನ್ನ ಹೆಸರಿನಲ್ಲಿ ಗುಪ್ತವಾಗಿ ಖರೀದಿಸಿದ ಈ ಮನೆಯಲ್ಲಿ ಹೋಗಿರು. ಆ ಸಮಯದಲ್ಲಿ ಮಂಗಳದೇವಿ ಅಳುತ್ತಾ ಅವರ ಬಾಯಿಯ ಮೇಲೆ ಕೈಯಿಟ್ಟು ಅಂತಹ ಪರಿಸ್ಥಿತಿ ಎಂದಿಗೂ ಬರುವುದಿಲ್ಲ ಎಂದು ಆಣೆ ಮಾಡಿದ್ದರು. ಆದರೆ ಇಂದು ಪರಿಸ್ಥಿತಿ ಅವರನ್ನು ಅನಿವಾರ್ಯವಾಗಿಸಿತು. ಅವರು ತುಂಬ ಯೋಚಿಸಿ ಆ ಕಾಗದವನ್ನು ಹಾಸಿಗೆಯ ತಲೆದಿಂಬಿನ ಬಳಿ ಇಟ್ಟು ಅದರ ಮೇಲೆ ಫೋಟೋವನ್ನು ಇಟ್ಟರು. ಇದರಿಂದ ಮಗನ ಕಣ್ಣು ತಕ್ಷಣ ಅದರ ಮೇಲೆ ಬೀಳಲಿ ಎಂದು. ಇದು ಕೇವಲ ಒಬ್ಬ ಮಹಿಳೆಯ ಸಾಮಾನ್ಯ ಏರ್ಪಾಡಾಗಿರಲಿಲ್ಲ, ಬದಲಾಗಿ ತನ್ನ ಮಕ್ಕಳಿಗೆ ತೋರಿಸಲು ಬಯಸಿದ ಕನ್ನಡಿಯಾಗಿತ್ತು. ಅವರು ಬಯಸಿದ್ದು ಒಂದೇ, ಈಗ ಅವರು ಕೇವಲ ತಮ್ಮ ಸ್ವಾರ್ಥಕ್ಕಾಗಿ ಬಂದಾಗ ಅವರ ಜೀವನವನ್ನೇ ಬದಲಾಯಿಸಬಲ್ಲ ಸತ್ಯ ಅವರಿಗೆ ತಿಳಿಯಲಿ ಎಂದು. ಅವರು ಕಲ್ಲನ್ನು ತನ್ನ ಎದೆಯ ಮೇಲೆ ಇಟ್ಟುಕೊಂಡಂತೆ ಮನೆಯನ್ನು ತೊರೆದರು. ಈ ಮನೆಯನ್ನು ಸತ್ಯಮೂರ್ತಿ ಸಾಹೇಬರು ಎಷ್ಟು ವರ್ಷಗಳ ಹಿಂದೆಯೇ ಮಂಗಳದೇವಿಯವರ ಹೆಸರಿಗೆ ಮಾಡಿಕೊಟ್ಟಿದ್ದರು. ಇನ್ನೊಂದೆಡೆ ಅವಿನಾಶ್ ಮನೆಯ ಗೇಟ್ ಹತ್ತಿರ ಬಂದಾಗ ಕಾವಲುಗಾರ ಗೇಟ್ ತೆಗೆಯಲು ಸ್ವಲ್ಪ ತಡ ಮಾಡಿದ. ಇದರಿಂದ ಸಿಟ್ಟಾದ ಅವಿನಾಶ್ ಹಾರ್ನ್ ಮೇಲೆ ಕೈಯಿಟ್ಟು ನಿರಂತರವಾಗಿ ಬಾರಿಸುತ್ತಲೇ ಇದ್ದನು. ಗೇಟ್ ತೆರೆದ ತಕ್ಷಣ ಅವನು ಗಾಡಿಯನ್ನು ಒಳಗೆ ನುಗ್ಗಿಸಿದನು. ಕಾರಿನಿಂದ ಇಳಿಯುವಾಗ ಅವನ ಹೆಜ್ಜೆಗಳು ತಡವರಿಸುತ್ತಿದ್ದವು. ಅವನು ಚೀರಾಡುತ್ತಾ ಒಳಗೆ ಹೋದನು. ಅಲೋಕ್, ಸೌರಭ್, ಹೊರಗೆ ಬನ್ನಿ, ಎಲ್ಲರೂ ಹೊರಗೆ ಬನ್ನಿ. ಅವನ ಧ್ವನಿಯ ತೀವ್ರತೆಗೆ ಇಡೀ ಮನೆ ನಡುಗಿತು. ಮೂವರು ಹೆಂಡತಿಯರು ಭಯದಿಂದಲೇ ತಮ್ಮ ಕೋಣೆಗಳಿಂದ ಹೊರಬಂದರು. ಅವಿನಾಶ್ ಉಸಿರಾಡುತ್ತಾ ಎಲ್ಲರನ್ನ ಡ್ರಾಯಿಂಗ್ ರೂಮಿನಲ್ಲಿ ಸೇರಿಸಿದನು. ಅಲೋಕ್ ಗಾಬರಿಯಿಂದ ಕೇಳಿದನು, ಅಣ್ಣ, ಏನಾಗಿದೆ? ನೀವ್ಯಾಕೆ ಹೀಗೆ ಚೀರಾಡುತ್ತಿದ್ದೀರಿ? ಅಮ್ಮ ಎಲ್ಲಿದ್ದಾರೆ? ಸಹಿ ಆಯಿತೆ? ಸಹಿ ಎಂಬ ಹೆಸರನ್ನು ಕೇಳಿ ಅವಿನಾಶ್ ವಿಷಪೂರಿತ ನಗುನಕ್ಕನು. ಅವನು ಹೇಳಿದ, ನಿನಗೆ ಸಹಿ ಚಿಂತೆ? ನಾವು ಹಾಳಾಗಿ ಹೋಗಿದ್ದೇವೆ ಅಲೋಕ್, ನಾವು ನಾಶವಾಗಿದ್ದೇವೆ. ಸೌರಭ್ ಮುಂದೆ ಬಂದು ಅವನ ಕೈಯಿಂದ ಪತ್ರವನ್ನು ತೆಗೆದುಕೊಂಡು ಓದಲು ಪ್ರಾರಂಭಿಸಿದನು. ಅವನು ಓದುತ್ತಿದ್ದಂತೆ ಅವನ ಮುಖದ ಬಣ್ಣ ಮಾಸುತ್ತಾ ಹೋಯಿತು. ಅವಿನಾಶ್ ಚೀರಾಡಿದ, ಓದಿ, ನಮ್ಮ ಅಪ್ಪ ನಮಗಾಗಿ ಏನು ಬರೆದಿದ್ದಾರೆ ಎಂದು ಎಲ್ಲರೂ ಕೇಳಿ. ನಂತರ ಅವನು ಇಲ್ಲಿಯವರೆಗೆ ತನ್ನ ಎದೆಯಲ್ಲಿ ಬೆಂಕಿಯಾಗಿ ಉರಿಯುತ್ತಿದ್ದ ಆ ರಹಸ್ಯವನ್ನ ಹೇಳಿದನು. ನಾವು ತುಂಬ ಯೋಚಿಸಿ ಯಾವ ಮಹಿಳೆಯನ್ನ ವೃದ್ಧಾಶ್ರಮಕ್ಕೆ ಬಿಟ್ಟಿದ್ದೇವೆಯೋ ಅವರು ನಮ್ಮ ಹೆತ್ತ ತಾಯಿಯಲ್ಲ. ಕೋಣೆಯಲ್ಲಿ ಹಾವು ಕಚ್ಚಿದಂತಹ ಮೌನ ಆವರಿಸಿತು. ಕಾಜಲ್ ಬಾಯಿಂದ ಸಡನ್ ಆಗಿ ಚೀರಾಟ ಬಂತು. ಏನು? ಅವಿನಾಶ್ ತನ್ನ ಮಾತನ್ನ ಮುಂದುವರಿಸಿದನು. ಹೌದು, ನಮ್ಮ ಹೆತ್ತ ತಾಯಿ ಬಡತನದ ಭಯದಿಂದ ನಮ್ಮನ್ನು ಬಿಟ್ಟು ಓಡಿ ಹೋಗಿದ್ದಳು. ನಾವು ಭಿಕ್ಷುಕರ ಮಕ್ಕಳಾಗಿದ್ದೆವು ಮತ್ತು ನಮ್ಮನ್ನು ದತ್ತು ಪಡೆದವರು ಇದೇ ಮಂಗಳದೇವಿ. ಈ ಎಲ್ಲ ಆಸ್ತಿ, ಈ ಫ್ಯಾಕ್ಟರಿ, ಈ ಬಂಗಲೆ, ಇದೆಲ್ಲವೂ ಮಂಗಳದೇವಿಯದ್ದು. ಇದರಲ್ಲಿ ನಮ್ಮ ತಂದೆಯದು ಏನೂ ಇರಲಿಲ್ಲ. ಅವರು ಕೇವಲ ಮಂಗಳದೇವಿಯ ನೌಕರರಾಗಿದ್ದರು. ಅಪ್ಪ ಬರೆದಿದ್ದಾರೆ, ಕಾನೂನುಬದ್ಧವಾಗಿ ಈ ಆಸ್ತಿಯ ನಿಜವಾದ ವಾರಸುದಾರರು ಮಂಗಳದೇವಿ ಮಾತ್ರ.
ಅವರು ಮನಸ್ಸು ಮಾಡಿದರೆ ನಮ್ಮನ್ನು ಒಂದು ಕ್ಷಣದಲ್ಲಿ ಬೀದಿಗೆ ತರಬಹುದು. ಇದನ್ನು ಕೇಳುತ್ತಿದ್ದಂತೆ ಮೂವರು ಸೊಸೆಯಂದಿರ ಮುಖಗಳು ಬಿಳಿಚಿಕೊಂಡವು. ಅಲೋಕ್ ನಡುಗುವ ಧ್ವನಿಯಲ್ಲಿ ಕೇಳಿದ, ಹಾಗಾದರೆ ಈಗ ಏನಾಗುತ್ತದೆ? ಅವಿನಾಶ್ ತಲೆಯನ್ನು ಹಿಡಿದುಕೊಂಡು ನೆಲದ ಮೇಲೆ ಕುಳಿತನು. ಈಗ ಏನು ಮಾಡಲು ಸಾಧ್ಯವಿಲ್ಲ. ಅಪ್ಪ ಕೊನೆಯಲ್ಲಿ ಬರೆದಿದ್ದಾರೆ. ಒಂದು ವೇಳೆ ನೀವು ಈ ಪತ್ರವನ್ನು ಓದುತ್ತಿದ್ದರೆ ಇದರ ಅರ್ಥ ನೀವು ಮಂಗಳ ಅವರಿಗೆ ತುಂಬ ದುಃಖ ಕೊಟ್ಟಿದ್ದೀರಿ ಎಂದರ್ಥ. ಆದ್ದರಿಂದ ನನ್ನ ಉಯಿಲಿನ ಪ್ರಕಾರ ಮಂಗಳ ಮನೆಯಲ್ಲಿ ಇಲ್ಲದಿದ್ದರೆ ಈ ಆಸ್ತಿಯ ಮೇಲೆ ನಿಮ್ಮ ಮೂವರದ್ದು ಯಾವುದೇ ಹಕ್ಕಿಲ್ಲ. ಸಂಪೂರ್ಣ ಆಸ್ತಿ ಟ್ರಸ್ಟ್ಗೆ ಹೋಗುತ್ತದೆ. ಮೂವರು ಸಹೋದರರು ಹುಚ್ಚರಂತೆ ರುದ್ರಾಶ್ರಮದ ಕಡೆಗೆ ಓಡಿದರು. ಆದರೆ ಅಲ್ಲಿಗೆ ತಲುಪಿದಾಗ ತುಂಬ ತಡವಾಗಿತ್ತು. ಅಲ್ಲಿನ ಇನ್ಚಾರ್ಜ್ ತಣ್ಣನೆಯ ಸ್ವರದಲ್ಲಿ ಅವರು ಅಲ್ಲಿಂದ ಹೋಗಿದ್ದಾರೆ ಮತ್ತು ಯಾರಿಗೂ ತಮ್ಮ ಹೊಸ ವಿಳಾಸವನ್ನು ನೀಡಬಾರದು ಎಂದು ಕಟ್ಟುನಿಟ್ಟಾಗಿ ಸೂಚನೆ ನೀಡಿದ್ದಾರೆ ಎಂದು ಹೇಳಿದರು. ಮೂವರು ಸಹೋದರರು ವಕೀಲರ ಬಳಿ ಹೋದರು. ಆದರೆ ವಕೀಲರು ಕೂಡ ಭೇಟಿಯಾಗಲು ನಿರಾಕರಿಸಿದರು. ಈಗ ಯಾರನ್ನು ಭೇಟಿಯಾಗಲು ಬಯಸುವುದಿಲ್ಲ. ನನ್ನ ಗಂಡು ಮಕ್ಕಳು ಈಗ ನನಗೆ ಸತ್ತಂತೆ ಎಂದು ಅವರು ಹೇಳಿದ್ದಾರೆ ಎಂದು ತಿಳಿಸಿದರು. ಅವಿನಾಶ್ ವಕೀಲರ ಕಚೇರಿಯ ಹೊರಗೆ ಮಂಡಿಯೂರಿ ಕುಸಿದು ಬಿದ್ದನು. ಫ್ಯಾಕ್ಟರಿ ಸಾಲದಲ್ಲಿ ಮುಳುಗಿತ್ತು ಮತ್ತು ಮನೆ ಮಾರಾಟವಾಗುವ ಹಂತಕ್ಕೆ ಬಂದು ತಲುಪಿತು. ಅತ್ತ ಮಂಗಳದೇವಿ ತಮ್ಮ ಹೊಸ ಮನೆಯಲ್ಲಿ ಏಕಾಂತದಲ್ಲಿ ಕುಳಿತಿದ್ದರು. ಅವರು ಮನಸ್ಸಿನಲ್ಲಿಯೇ ತಮ್ಮ ಮಕ್ಕಳನ್ನು ಕ್ಷಮಿಸಿದ್ದರು. ಆದರೆ ಈಗ ಅವರು ಹಿಂತಿರುಗಿ ಹೋಗುವುದು ಅಸಾಧ್ಯವೆಂದು ಅವರಿಗೆ ತಿಳಿದಿತ್ತು. ನಾನು ಹಿಂತಿರುಗಿದರೆ ಸಂಪತ್ತು ಮತ್ತು ಸಂಬಂಧಗಳನ್ನು ಖರೀದಿಸಿತು ಎಂದು ಪ್ರಪಂಚ ಹೇಳುತ್ತದೆ. ಮೂವರು ಸಹೋದರರಾದ ಅವಿನಾಶ್, ಅಲೋಕ್ ಮತ್ತು ಸೌರಭ್ ಈಗ ನಿಜವಾಗಿಯೂ ಬೀದಿ ಪಾಲಾಗಿದ್ದರು. ಅವರು ಐಷಾರಾಮಿ ಬಂಗಲೆಗೆ ಬ್ಯಾಂಕ್ ಬೀಗ ಹಾಕಿತ್ತು. 1 ವರ್ಷ ಕಳೆಯಿತು. ವಕೀಲರು ಅವರನ್ನು ಒಂದು ದಿನ ಕರೆದು ಮಂಗಳದೇವಿಯ ಸಂದೇಶ ತಿಳಿಸಿದರು. ಯಜಮಾನಿಯವರು ಫ್ಯಾಕ್ಟರಿ ಮತ್ತು ಬಂಗಲೆಯನ್ನು ತಮ್ಮ ಹೆಸರಿನಲ್ಲಿ ಒಂದು ಧರ್ಮ ಟ್ರಸ್ಟಾಗಿ ಬದಲಾಯಿಸಿದ್ದಾರೆ. ಅದರ ಹೆಸರು ಸತ್ಯಮೂರ್ತಿ ಮಂಗಳ ಸ್ಮೃತಿ ಟ್ರಸ್ಟ್. ನೀವು ಮೂವರು ಈಗ ಟ್ರಸ್ಟ್ಗಾಗಿ ನೌಕರರಾಗಿ ಕೆಲಸ ಮಾಡಬೇಕೆಂದು ಅವರು ಬಯಸುತ್ತಾರೆ. ಗೌರವಯುತವಾಗಿ ಜೀವನ ನಡೆಸಲು ಬೇಕಾದಷ್ಟು ಸಂಬಳ ಮಾತ್ರ ನಿಮಗೆ ಸಿಗುತ್ತದೆ. ಮೂವರು ಸಹೋದರರು ತಕ್ಷಣವೇ ಆ ಪ್ರಸ್ತಾಪವನ್ನು ಒಪ್ಪಿಕೊಂಡರು. ಅವರು ಈಗ ಮಾಲೀಕರಾಗಿರಲಿಲ್ಲ, ಆದರೆ ಸಮರ್ಪಿತ ಉದ್ಯೋಗಿಗಳಾಗಿದ್ದರು. ಅವರ ಪತ್ನಿಯರು ಕೂಡ ಈ ಬದಲಾವಣೆಯಲ್ಲಿ ಅವರ ಜೊತೆಗಿದ್ದರು. ತಾವು ತಮ್ಮದೆಂದು ಪರಿಗಣಿಸಿದ್ದ ಐಶ್ವರ್ಯವು ವಾಸ್ತವವಾಗಿ ತಮ್ಮ ತಾಯಿಯ ವಾತ್ಸಲ್ಯ ಮತ್ತು ತ್ಯಾಗದ ಫಲ ಎಂದು ಅವರಿಗೆ ಈಗ ಪ್ರತಿ ಕ್ಷಣವೂ ಅರಿವಾಗುತ್ತಿತ್ತು. ಅಂತಿಮವಾಗಿ ಮಂಗಳದೇವಿ ಅವರನ್ನು ಭೇಟಿಯಾಗಲು ಒಪ್ಪಿದರು. ಮೂವರು ಸಹೋದರರು ಅವರ ಪಾದಗಳಿಗೆ ಬಿದ್ದು ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದರು. ಮಂಗಳದೇವಿ ಅವರನ್ನು ಮೇಲೆತ್ತಿ ತಬ್ಬಿಕೊಂಡರು. ನನ್ನ ಮಕ್ಕಳೇ, ನನಗೆ ನಿಮ್ಮ ಬಗ್ಗೆ ಹೆಮ್ಮೆಯಿದೆ. ಸಂಬಂಧಗಳನ್ನು ತಿಂದು ಹಾಕುವ ಆ ಸಂಪತ್ತಿನಿಂದ ನೀವು ಮುಕ್ತಿ ಪಡೆದಿದ್ದೀರಿ. ಮಂಗಳದೇವಿ ಆ ಮನೆಯನ್ನು ಬಿಟ್ಟು ಬರಲಿಲ್ಲ, ಆದರೆ ಈಗ ಆ ಬಾಗಿಲು ಶಾಶ್ವತವಾಗಿ ತೆರೆದಿತ್ತು. ಅವರ ಬಂಗಲೆ ಮತ್ತು ಫ್ಯಾಕ್ಟರಿ ಈಗ ಸಮಾಜ ಕಲ್ಯಾಣದ ಕೇಂದ್ರವಾಗಿ ಮಾರ್ಪಟ್ಟಿತ್ತು. ಮಂಗಳದೇವಿಯ ಕತೆ ಪ್ರಪಂಚಕ್ಕೆ ಅಳಿಸಲಾಗದ ಪಾಠವಾಯಿತು. ತಾಯಿಯ ವಾತ್ಸಲ್ಯ ಎಂಬುವುದು ಎಂತಹ ಅಮೂಲ್ಯವಾದ ನಿಧಿ ಎಂದರೆ ಅದರ ಮುಂದೆ ಜಗತ್ತಿನ ಎಲ್ಲ ಸಂಪತ್ತು ಕೂಡ ಏನೇನೂ ಅಲ್ಲ. ಈ ಕಥೆಯು ಸಂಪೂರ್ಣವಾಗಿ ಕಾಲ್ಪನಿಕವಾಗಿದೆ ಮತ್ತು ನೈತಿಕ ಶಿಕ್ಷಣದ ಉದ್ದೇಶವನ್ನು ಹೊಂದಿದೆ. ತಾಯಿ ಜನ್ಮ ನೀಡಿದವಳಾಗಲಿ ಅಥವಾ ಸಾಕಿದವಳಾಗಲಿ ಅವಳ ಸ್ಥಾನ ದೈವಿಕವಾದದ್ದು ಎಂಬುವುದು ಈ ಕಥೆಯ ಆಶಯ. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಕತೆಗೊಂದು ಲೈಕ್ ಕೊಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.